Guys, we are in continuation of 3 or 5 marks problems in sets. That is class number 25. Ending of the last class, the problem numbers 9 and 10 also easy. Has to be given for homework. ಮರ್ತಿದ್ದೇನೆ. ಈಗ ಕೊಳ್ಳೋಗಿರೋದೇನಿಲ್ಲ, ಈಗಲೇ ಹೋಮ್ವರ್ಕ್ ಅಂತ ಮಾರ್ಕ್ ಮಾಡ್ಕೊಂಡು ಆಮೇಲೆ ಮಾಡ್ಕೊಳ್ಳಿ. ಅದು ಡೇಟ್ ಅಷ್ಟೊಂದು ಈಸಿ ಆಗಿರೋದು ಅಬ್ಸರ್ವ್ ಮಾಡಲಿಲ್ಲ, ಇಲ್ಲಾಂದರೆ 9th 10th ಕೂಡ ಅಸೈನ್ಮೆಂಟ್ ಕೊಡ್ತಿದ್ದೆ. ಎಸ್, 9th ಒನ್ಗೂ ಡೇಟಾ ಬರೆದಿದ್ದೀನಿ, 10th ಒನ್ಗೂ ಡೇಟಾ ಬರೆದಿದ್ದೀನಿ. 10th ಕ್ವಶನ್ನಲ್ಲೇ ಸಮ್ ಆಫ್ ಯು ಕನ್ಫ್ಯೂಸ್ಡ್ ಬೈ ಎ ಸೆಂಟೆನ್ಸ್ ದಟ್ ಈಸ್ ಈಚ್ ಪರ್ಸನ್ ಲೈಕ್ಸ್ ಅಟ್ ಲೀಸ್ಟ್ 1 or 2 ಡ್ರಿಂಕ್ಸ್ ಅಂತಿದೆ. ದೇ ಆರ್ ಮೆನ್ಷನ್ ಕಾಫಿ ಆ್ಯಂಡ್ ಟೀ, ಡ್ರಿಂಕ್ಸ್ ಅಂತ ಯೂಸ್ ಮಾಡಿದ್ದಾರೆ. ಒಂದು ಸೆಂಟೆನ್ಸಲ್ಲಿ ಅಟ್ಲೀಸ್ಟ್ 1 of the ಪರ್ಸನ್ ಲೈಕ್ಸ್ ಕಾಫಿ ಆರ್ ಟೀ, ಯಾರು ಕೂಡ ಎರಡೂ ಕುಡಿದೇ ಇರೋರಿಲ್ವಂತೆ. ಅದಕ್ಕೆ ನಾವು ಯೂನಿಯನಲ್ಲಿ 70 ಯಾವುದೋ ಒಂದು ತಗೊಳ್ತಾರಂತೆ. ಆ ಮೀನಿಂಗ್ ಆ ಸೆಂಟೆನ್ಸಲ್ಲಿ ಕೊಟ್ಟಿದ್ದಾನೆ. ಯಾವುದೋ ಒಂದು ತಗೊಳ್ತಾರಂದರೆ ಈಗ ನೀವು ಕ್ವಶನ್ ಕೇಳ್ಬೋದು, ಸರ್ 70 ಮೆಂಬರ್ಸಲ್ಲಿ ನೀವು ಯೂನಿಯನ್ ತೊಗೊಂಡಿದ್ದೀರಾ, ಅವ್ರು ಒಬ್ಬರು ಇಬ್ಬರು ಯಾವುದು ಕುಡಿದೇ ಇದ್ರೆ ಏನು ಮಾಡ್ತೀರಿ ಸರ್? ಅಲ್ಲ, ಅಟ್ಲೀಸ್ಟ್ ದೇ ವಿಲ್ ಟೇಕ್ ಐದರ್ ಟೀ ಆರ್ ಕಾಫಿ. ಆ 70 ಮೆಂಬರ್ಸು ಯಾವುದೋ ಒಂದು ತೊಗೊಳ್ತಾರಂತೆ. ಯಾವುದೋ ಒಂದಿದ್ರೆ ಯೂನಿಯನ್, ಯಾವುದ್ರಲ್ಲಿದ್ರೂ ತೊಗೊಳೋದು ಯಾವುದು? ಯೂನಿಯನ್. ಅದಕ್ಕೋಸ್ಕರ 70. ಅದೊಂದು ಮಾತ್ರ ಕನ್ಫ್ಯೂಷನ್, 70 ಎಲ್ಲಿ ಬರ್ಕೋಬೇಕು ಅಂತ. ರಿಮೈನಿಂಗ್ ಆಸ್ ಡೈರೆಕ್ಟ್ ಫಾರ್ಮುಲಾಸ್. ದಿಸ್ ಟು ಪ್ರಾಬ್ಲಮ್ ನಂಬರ್ 9 ಆ್ಯಂಡ್ ಪ್ರಾಬ್ಲಮ್ ನಂಬರ್ 10 ಆರ್ ಡೈರೆಕ್ಟ್ ಫಾರ್ಮುಲಾಸ್. ಇದಕ್ಕೂ ಫಾರ್ಮುಲಾ ಇದೆ, ಇದಕ್ಕೂ ಫಾರ್ಮುಲಾ ಇದೆ, ಎರಡಕ್ಕೂ ಡೈರೆಕ್ಟ್ ಫಾರ್ಮುಲಾಸ್ ಇದೆ. ಸೊ ನೀವೇ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. In your material, there are actually I have to written there are 2 note points. ನಿಮ್ಮ ಮೆಟೀರಿಯಲ್ ಇಲ್ಲದೆ ಇರ್ತಕ್ಕಂಥವು 2 ನೋಟ್ ಪಾಯಿಂಟ್ಸನ್ನು ಬರೆಸಬೇಕು. ಅರ್ಥ ಮಾಡ್ಕೊಂಡು ಬರ್ಕೊಳ್ಳಿ ಯಾವುವು ಅಂತ. ಎಸ್, ಪ್ಲೀಸ್ ಲಿಸನ್ ಕೇರ್ಫುಲಿ. 11th ಪ್ರಾಬ್ಲಮ್ ಮೇಲ್ಗಡೆ ಸ್ಪೇಸ್ ಇದೆ. ಯು ಹ್ಯಾವ್ ಸ್ಪೇಸ್ ಆಫ್ 2 lines ಅಬೌವ್ 11th ಪ್ರಾಬ್ಲಮ್. 11th ಪ್ರಾಬ್ಲಮ್ ಮೇಲೆ ದಯವಿಟ್ಟು ಈ ಮಾರ್ಜಿನ್ ಕಡೆಯಿಂದ ಸ್ಟಾರ್ಟ್ ಮಾಡಿ. ಸ್ವಲ್ಪ ಲೆಂತ್ ಇದೆ, ನೀವು ಸೆಂಟ್ರಲ್ಲಿ ಸ್ಟಾರ್ಟ್ ಮಾಡಿದ್ರೆ ಸಾಕಾಗೋದಿಲ್ಲ. ಏನು ಸರ್ ಅದು? ಪ್ಲೀಸ್ ಇಲ್ಲಿ ನೋಡಿ. ಎ ಆ್ಯಂಡ್ ಬಿ ಆರ್ ಎನಿ 2 sets. ದೆನ್ ನಂಬರ್ ಆಫ್ ಎ ಬಟ್ ನಾಟ್ ಬಿ. ನೋಡಿ, ಇದನ್ನು ಕ್ಯಾಚ್ ಮಾಡಿ. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಟಿ ಎ ಬಟ್ ನಾಟ್ ಬಿ ಅಂದರೂ ಒಂದೇ, ಎನ್ ಆಫ್ ಎ ಮೈನಸ್ ಬಿ ಅಂದರೂ ಒಂದೇ. ಇದು ಸಿಚುಯೇಷನ್ ಎಲ್ಲೂ ಬರಲಿಲ್ಲ ನಮಗೆ. ಈಗ ಪ್ರಾಬ್ಲಮ್ಸ್ ಇದೆ ಇದ್ರ ಮೇಲೆ, ಅದಕ್ಕೋಸ್ಕರ ಬರೆಸ್ತಾ ಇದ್ದಾನೆ. ಇದು ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಎಲ್ಲೂ ಕೊಟ್ಟಿಲ್ಲ. ಅವನು ಲೆಕ್ಚರರ್ಗೆ ಬಿಟ್ಟು ಹಾಕಿದ್ದಾನೆ, ಅವನು ಈ ಥರ ರೀತಿ ಫಾರ್ಮುಲಾಸ್ ಹೇಳ್ಕೊಟ್ಟು ಆಮೇಲೆ ಅರ್ಥ ಮಾಡಿಸ್ತಾ ಇರಬೇಡಿ ಅಂತ. ಹೌದಾ? ಎ ಆ್ಯಂಡ್ ಬಿ ಆರ್ ಎನಿ 2 sets. ವಿ ಹ್ಯಾವ್ ಟು ಫೈಂಡ್ ಔಟ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಬಟ್ ನಾಟ್ ಬಿ, ಅಥವಾ ಎನ್ ಆಫ್ ಎ ಮೈನಸ್ ಬಿ. ಸಿಂಪಲ್ ಫಾರ್ಮುಲಾ. ಆನ್ಸರ್ ಇವೆರಡು ಕ್ವಶನ್ಸ್. ಇದಕ್ಕಿದ ಆನ್ಸರ್ ಅಲ್ಲ, ಇದಕ್ಕಿದ ಆನ್ಸರ್ ಅಲ್ಲ, ಇವೆರಡು ಕ್ವಶನ್ಸ್ಗೂ ಸೇರಿ ಇಲ್ಲ ಆನ್ಸರ್ ಬರೀತಾ ಇರೋದು ನಾನು. ಏನು ಸರ್? ವಿ ಹ್ಯಾವ್ ಟು ಸ್ಟಾರ್ಟ್ಸ್ ವಿತ್ ದ ಸೆಟ್ ಬಿಫೋರ್ ಮೈನಸ್. ಅಂದರೆ ಏನಿದೆ ಬಿಫೋರ್ ಮೈನಸ್ಸು? ಎ ಇದೆ, ಆ ಮೈನಸ್ಸು ಹಾಗೆ ಬರ್ಕೋಬೇಕು. ಇನ್ನೆಲ್ಲರೂ ಏನು ಅನ್ಕೊಂಡಿರ್ತಾರೆ, ಓ ಸರ್ ಎನ್ ಆಫ್ ಎ ಬರೆದಿದ್ದಾರೆ, ಮೈನಸ್ ಬರೆದಿದ್ದಾರೆ, ಎನ್ ಆಫ್ ಬಿ ಬರೀತಾರೆ. ಬಿಡಿ, ತಪ್ಪು. ನೆಕ್ಸ್ಟ್ ಎನ್ ಆಫ್ ಬಿ ಬರಲ್ಲ, ಅಲ್ಲಿ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಬರುತ್ತೆ. ಇದಕ್ಕೆ ಸರ್ ಆಯ್ತಲ್ಲ ಸರ್, ಇನ್ನೊಂದು ನೋಟ್ ಪಾಯಿಂಟ್ ಎಲ್ಲ ಬರೆಯೋದು. ಆಯಿತು, ಇನ್ನೂ ಒಂದು ನೋಟ್ ಪಾಯಿಂಟ್ ಇದೆ. ಅಂದರೆ ಇದು ಒಂದು ಕೆಲಸ ಮಾಡೋಣ ಸರ್. ಎ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಬಿ ಬಟ್ ನಾಟ್ ಎ ಕೂಡ ಇದೆ ಸರ್, ತಪ್ಪು, ಅದು ಬೇರೆ ಬರುತ್ತೆ. ಸಿಮಿಲರ್ಲಿ ಎನ್ ಆಫ್ ಬಿ ಬಟ್ ನಾಟ್ ಎ, ಆವಾಗ ಏನು ಬರುತ್ತೆ? ಅದರ ಅರ್ಥ ಹೇಳ್ತಾ ಇದ್ದೀನಿ, ಬಟ್ ನಾಟ್ ಎ, ಅದರ ಅರ್ಥ ಹೇಳ್ತಾ ಇದ್ದೀನಿ, ಬಿ ಮೈನಸ್ ಎ. ಹೌದಾ? ದಟ್ ಈಸ್ ಈಕ್ವಲ್ಸ್ ಟು, ನಾವು ವರ್ಕಿಂಗ್ ರೂಲ್ ಮಾಡಿದ್ದೀವಿ. ಹೌ ಟು ಫೈಂಡ್ ಎ ಮೈನಸ್ ಬಿ? ಎರಡರಲ್ಲೂ ಕಾಮನ್ ಇದೆ, ಹೊಡೆದಾಕ್ತೀವಿ. ಅದು ಹೊಡೆದಾಕ್ತೀವಿ ಅಂದರೆ ತೆಗೆದಾಕಿದ್ದೀವಿ. ಎಲ್ಲಿ ಏನು ಹೇಳಿದ್ರೆ ಅದು ಬರೀತಿದ್ವಿ, ಅದು ಎಲ್ಲಿ ಏನಿದೆ ಅದು ಬರ್ಕೊಂಡಿದ್ದೀವಿ. ಅದೇ ಮೀನಿಂಗೆ, ಸ್ವಲ್ಪ ಇಂಡೈರೆಕ್ಟ್ ಆಗಿದೆ. ಹೌ ಟು ಫೈಂಡ್ ಬಿ ಮೈನಸ್ ಎ? ಹೌ ಟು ಫೈಂಡ್ ಬಿ ಮೈನಸ್ ಎ ಇನ್ ಜನರಲ್ ಇನ್ ಸೆಟ್ಸ್? ಸ್ಟ್ರೈಕ್ ಅಪ್ ದ ಎಲಿಮೆಂಟ್ಸ್ ಹ್ಯಾವಿಂಗ್ ಇನ್ ಬೋತ್ ದ ಸೆಟ್ಸ್. ಅಂದರೆ ಎರಡು ಸೆಟ್ಸಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ನ ಸ್ಟ್ರೈಕ್ ಅಪ್ ಮಾಡೋದು, ಬಿಟ್ಬಿಡೋದು ಏನೋ ಮಾಡಬೇಕು. ಬಿಟ್ಬಿಡಿ ಅಂದರೆ ತೆಗೆದಾಕಿ. ಏನು ತೆಗೆದಾಕ್ತಾ ಇದ್ದೀವಿ? ಎರಡರಲ್ಲಿರೋದನ್ನು ತೆಗೆದಾಕ್ತಾ ಇದ್ದೀವಿ.
ಎರಡರಲ್ಲಿರೋದನ್ನ ತೆಗೆದುಹಾಕ್ತಾ ಇದ್ದೀವಿ. ಮತ್ತೆ ಯಾವ್ದ್ರಲ್ಲಿರೋ ಬರ್ಕೊಳ್ತೀವಿ, ಬಿಲಿರೋ ಬರ್ಕೊಳ್ತೀವಿ. ಎಲ್ಲಿ ಉಳಿದ್ರು ಕೂಡ ಬರೆಯಲ್ಲ. ನಾವು ಮಾಡಿದ್ದೀವಿ ಸಬ್ಟ್ರಾಕ್ಷನ್ ಆಫ್ ಟು ಸೆಟ್ಸ್ ವರ್ಕಿಂಗ್ ರೂಲ್ ನಿಮ್ಮಲ್ಲಿದೆ ಆಯ್ತಾ. ಅಲ್ಲಿಗೆ ದಿಸ್ ಈಸ್ ಎನ್ ಆಫ್ ಬಿ ಆಯಿತು. ಇವೆರಡು ಒಂದೇ. ಅಕಸ್ಮಾತ್ ಅವ್ನು ಇನ್ಸ್ಟೆಡ್ ಆಫ್ ಎ ಬಟ್ ನಾಟ್ ಬಿ ಬದಲು ಬಿ ಬಟ್ ನಾಟ್ ಎ ಕೇಳಿದಾಗ ಏನು ಸರ್ ಮಾಡೋದು ಅನ್ನೋ ಡೌಟ್ ಕೇಳ್ತಾರೆ. ಇದು ಒಂದು ನೋಟ್ ಪಾಯಿಂಟ್ ಬರ್ಕೊಳ್ಳಿ. ಇನ್ನೊಂದು ನೋಟ್ ಪಾಯಿಂಟ್ ಬೇರೆ ಹತ್ರ ಬರೆಸ್ತೇನೆ. ನೋಟ್ ಅಂತ ಸ್ಟಾರ್ಟ್ ಮಾಡ್ಕೊಳ್ಳಿ. 11th ಪ್ರಾಬ್ಲಮ್ ಮೇಲ್ಗಡೆ ನಮಗೆ ಈ ನೋಟ್ ಪಾಯಿಂಟ್ ಅವಶ್ಯಕತೆ ಇದೆ. ಅರ್ಥ ಆಯ್ತಾ? ಎಸ್, ಲೆಟ್ ವಿ ಸ್ಟಾರ್ಟ್ ಪ್ರಾಬ್ಲಮ್ ನಂಬರ್ 11. ಯು ಶುಡ್ ಬಿ ಇನ್ ಫ್ರಂಟ್ ಆಫ್ ಯುವರ್ ವರ್ಕ್ ಬುಕ್. ಐ ವೋಂಟ್ ರೈಟ್ ಕ್ವಶನ್ ಹಿಯರ್. ಇನ್ ಎ ಗ್ರೂಪ್ ಆಫ್ 65 ಪೀಪಲ್, ಆ 65 ಎಲ್ಲಿ ಬರ್ಕೋಬೇಕು ಅನ್ನೋದು ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ 65 ಅನ್ನೋದು ನಂಬರ್ ತೋರಿಸಿರ್ತೀನಿ ಅಷ್ಟೇ. 65 ಇಲ್ಲಿ ಏನು ಬರ್ಕೋಬೇಕು ಅದನ್ನು ಅನ್ನೋದು ಆಮೇಲೆ ನೋಡೋಣ. 40 ಲೈಕ್ ಕ್ರಿಕೆಟ್. ಓ, ದಿಸ್ ಇಸ್ ಆಲ್ಸೋ ಬಿಲಾಂಗ್ಸ್ ಟು ಕ್ರಿಕೆಟ್. ಇಲ್ಲಿ ಸೆಟ್ಸ್ ಡಿಸ್ಕ್ರಿಪ್ಷನ್ ಇಂಪಾರ್ಟೆಂಟ್. ಸಿ ಯೂಸ್ ಮಾಡ್ತೀನಿ ಅಂತ ಇಟ್ಕೋ. ಸಿ ಫಾರ್ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಹೂ ಪ್ಲೇ ಕ್ರಿಕೆಟ್ ಅಂತ ಬರೀಬೇಕು. ಅರ್ಥ ಆಯ್ತಾ? ಇನ್ನೊಂದು ಟೆನ್ನಿಸ್ ಅಂತಿದೆ. ಅಲ್ಲಿ ನಾವು ಟೆನ್ನಿಸ್ಗೆ ಟಿ ಯೂಸ್ ಮಾಡ್ತೀವಿ ಅಂತ ಇಟ್ಕೋ. ವೇರ್ ಟಿ ಟ್ರಾನ್ಸ್ಫರ್ ಸೆಟ್ ಆಫ್ ಸ್ಟೂಡೆಂಟ್ಸ್ ಹೂ ಪ್ಲೇ ಟೆನ್ನಿಸ್ ಅಂತ ಬರೀಬೇಕು. ಸುಮ್ಮನೆ ನೀನು ಸಿ ಟಿ ಯೂಸ್ ಮಾಡ್ಕೊಂಡು ಹೋಗಿದ್ರೆ ಟೋಟಲ್ ಮಾರ್ಕ್ಸಲ್ಲಿ ಒಂದು ಕಟ್ ಮಾಡ್ಕೊಳ್ತೀನಿ. ನಾನು ಇಷ್ಟೊತ್ತು ಮಾಡಿರೋ ಪ್ರಾಬ್ಲಮ್ಸಲ್ಲಿ ಹೇಳಿದ್ದೀನಿ. ಅರ್ಥ ಆಯ್ತಾ? ಅಲ್ಲಿಗೆ ಫಸ್ಟ್ ಆಫ್ ಆಲ್ ಸಿ ನಥಿಂಗ್ ಬಟ್ ಏನೊಂದು ಬರೀಬೇಕು. ಆಮೇಲೆ ಟೆನ್ನಿಸ್ ನಥಿಂಗ್ ಬಟ್ ಏನಂತ ಬರೀಬೇಕು. ಸಿ ಸೆಟ್ ಆಫ್ ಸ್ಟೂಡೆಂಟ್ಸ್, ಒನ್ಸ್ ಅಗೇನ್ ಐ ವಿಲ್ ರಿಪೀಟ್, ಸೆಟ್ ಆಫ್ ಸ್ಟೂಡೆಂಟ್ಸ್ ಹೂ ಪ್ಲೇ ಕ್ರಿಕೆಟ್. ಟಿ ಸೆಟ್ ಆಫ್ ಸ್ಟೂಡೆಂಟ್ಸ್ ಹೂ ಪ್ಲೇ ಟೆನ್ನಿಸ್ ಬರೆದು ಮತ್ತೆ ನೀನು ಸ್ಟಾರ್ಟ್ ಮಾಡಬೇಕು. ಇಲ್ಲಾಂದರೆ ಮಾರ್ಕ್ ಕಟ್ ಮಾಡ್ತೀನಿ ನಾನು ವ್ಯಾಲ್ಯೂ ಮಾಡುವಾಗ ಫುಲ್ ಮಾರ್ಕ್ಸ್ ಕೊಡೋದಿಲ್ಲ. ಎಸ್, ಆ ಮಾಹಿತಿ ನೋಡಿದ್ರೆ 40 ಲೈಕ್ ಕ್ರಿಕೆಟ್. ಎಸ್, ಇದು ಯಾವುದು? ಈ 65 ಲಾಸ್ಟಲ್ಲಿ ಬರುತ್ತೇನೆ. 40 ಲೈಕ್ ಕ್ರಿಕೆಟ್ ಅಂತ ಹೇಳ್ತಾವ್ರೆ. 10 ಲೈಕ್ ಬೋತ್ ಅಂತ ಹೇಳ್ತಾ ಇದ್ದಾರೆ. ಎನ್ ಆಫ್ ಟಿ ಅಂಡ್ ಸಿ ಇಸ್ ಈಕ್ವಲ್ಸ್ ಟು 10. ಸೆಂಟೆನ್ಸ್ ಕ್ಲಿಯರ್ ಆಗಿದೆ. ಹೌ ಮೆನಿ ಪೀಪಲ್ ಲೈಕ್ ಟೆನ್ನಿಸ್ ಬಟ್ ನಾಟ್ ಕ್ರಿಕೆಟ್? Roman number 1. How many people like tennis but not cricket? T but not C. Is it or not? Roman number 2. What we have to find out? How many like tennis? This is to find in the problem number 11. ಹಾಗಾದರೆ ಇದೇನಿರ್ಬೋದು ಸರ್? 65 ಇನ್ನೂ ಬರೋದಿಲ್ಲ. ಅದು ಟಿ ಯೂನಿಯನ್ ಸಿ ಇರ್ಬೋದು. ಸರಿ ಆಯ್ತಾ? ಇನ್ ದಿಸ್ ಪ್ರಾಬ್ಲಮ್ ಟು ಆನ್ಸರ್ ರೋಮನ್ ನಂಬರ್ 1, ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ರೋಮನ್ ನಂಬರ್ 2. ನೋಡಿ, ಅವನು ಉಲ್ಟಾ ಕೇಳಿದ್ದಾನೆ. ಫಸ್ಟ್ ರೋಮನ್ ನಂಬರ್ 2 ಕೊಟ್ಟ ಆಮೇಲೆ 1 ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಅರ್ಥ ಆಯ್ತಾ? ಇಲ್ಲಿ ನಾವು ಆನ್ಸರ್ ಬರೆಯುವಾಗ ಬರೀತೀವಿ. ಲೆಟ್ ವಿ ಫೈಂಡ್ ರೋಮನ್ ನಂಬರ್ 2 ಫಸ್ಟ್, ದಟ್ ಈಸ್ ಎನ್ ಆಫ್ ಟಿ. ಹೇಗೆ ಸರ್? ವಿ ನೋ ದಟ್. ನಮಗೆ ಗೊತ್ತಿರ್ತಕ್ಕಂಥ ಫಾರ್ಮುಲಾ ಬರ್ಕೊಳ್ಳೋಣ. ನಮಗೆ ಗೊತ್ತಿರ್ತಕ್ಕಂಥ ಫಾರ್ಮುಲಾ ಎನ್ ಆಫ್ ಟಿ ಯೂನಿಯನ್ ಸಿ ಇಸ್ ಈಕ್ವಲ್ಸ್ ಟು ಎನ್ ಆಫ್ ಟಿ ಪ್ಲಸ್ ಎನ್ ಆಫ್ ಸಿ ಮೈನಸ್ ಎನ್ ಆಫ್ ಟಿ ಇಂಟರ್ಸೆಕ್ಷನ್ ಸಿ. ನಮಗೆ ಬೇಕಾಗಿರೋ ಟರ್ಮ್ ಎಲ್ಲಿದೆ? ಇಲ್ಲಿದೆ. ಅದನ್ನಲ್ಲಿ ಇಟ್ಕೊಳ್ಳೋಣ. ಎಸ್, ಎನ್ ಆಫ್ ಟಿ ಯೂನಿಯನ್ ಸಿ ಪ್ಲಸ್ ಎನ್ ಆಫ್ ಟಿ ಇಂಟರ್ಸೆಕ್ಷನ್ ಸಿ ಇದು ಈ ಕಡೆ ತಂದೆ, ಮೈನಸ್ ಎನ್ ಆಫ್ ಸಿ ಇಸ್ ಈಕ್ವಲ್ ಟು ಎನ್ ಆಫ್ ಟಿ. ಆಯಿತಾ? ರೋಮನ್ ನಂಬರ್ 2 ಫಸ್ಟ್ ಮಾಡ್ತಾ ಇದ್ದೀವಿ. ಯಾವ ಫಾರ್ಮುಲಾ? ನಮ್ಗೆ ಗೊತ್ತಿರೋ ಫಾರ್ಮುಲಾನೇ. ಸರ್, ಇದೇ ಫಾರ್ಮುಲಾ ಬರ್ಕೋಬೇಕು ಅಂತ ಹೆಂಗೆ ಗೊತ್ತು? ಈ ಡೇಟಾನೆಲ್ಲ ಅಬ್ಸರ್ವ್ ಮಾಡಿದ್ರೆ ಈ ಫಾರ್ಮುಲಾನೇ ಹಾಕಬೇಕು ಅಂತ ಇಂಡೈರೆಕ್ಟಾಗಿ ಪ್ರಾಬ್ಲಮ್ ಹೇಳ್ಕೊಡ್ತದೆ. ಅಲ್ಲಿಗೆ ವಾಟ್ ಈಸ್ ಎನ್ ಆಫ್ ಟಿ ಯೂನಿಯನ್ ಸಿ? 65. ವಾಟ್ ಈಸ್ ಎನ್ ಆಫ್ ಟಿ ಇಂಟರ್ಸೆಕ್ಷನ್ ಸಿ? ದಟ್ ಈಸ್ 10. ವಾಟ್ ಈಸ್ ಎನ್ ಆಫ್ ಸಿ? ಎನ್ ಆಫ್ ಸಿ ಕೊಟ್ಟವ್ರೆ 40. ನಥಿಂಗ್ ಬಟ್ ಎನ್ ಆಫ್ ಟಿ ಆಯಿತು. ಇದು ಫಸ್ಟ್ ಕಂಡುಹಿಡ್ಕೋಬೇಕು ನಾವು. Is it? How many positive numbers are there? 2. Which of those? 65 and 10. After addition, we get 75. 75 minus 40. Alva? 75 minus 40. Nothing but n of t. How much? 75 minus 40, 35 ಬರುತ್ತೆ. ಅಲ್ಲಿಗೆ n of t is equal to 35. ಇಲ್ಲಿ ಬೇಕಾ ಬಿಟ್ಟಾಗಿ ಬಿಟ್ಬಿಡ್ಬಾರ್ದು ಆನ್ಸರ್ ಬಂತು ಅಂತ ಬರೀಬೇಕಿದೆ. therefore 35 like ಟೆನ್ನಿಸ್ ಅಂತ ಯೂಸ್ ಮಾಡಬೇಕು ನಾವು. ಅರ್ಥ ಆಗ್ತಿದೆಯಾ? 35 ಸ್ಟೂಡೆಂಟ್ಸ್ ಅಥವಾ ಪೀಪಲ್
ಲೈಕ್ ಟೆನ್ನಿಸ್ ಅಂತ ಬರೀಬೇಕು, ಓನ್ಲಿ ಬರೀಬಾರ್ದು ಮತ್ತೆ. ಇಸ್ ಇಟ್? ನೌ ವಿ ಹ್ಯಾವ್ ಟು ಗೋ ಫಾರ್ ರೋಮನ್ ನಂಬರ್ 1. ನೋಡಿ ಉಲ್ಟಾ ಕೊಟ್ಟಿದ್ದಾರೆ ಕ್ವಶನ್. ರೋಮನ್ ನಂಬರ್ 2 ಫಸ್ಟ್ ಕಂಡುಕೋಬೇಕು, ಯಾಕಂದರೆ ಇವಾಗ ಬೇಕಾಗುತ್ತೆ ನೋಡಿ. ನೀನು ರೋಮನ್ ನಂಬರ್ 1 ನೋಟ್ ಪಾಯಿಂಟ್ ಪ್ರಕಾರ ಬರೆದಿದ್ದರೆ ಏನು? ರೋಮನ್ ನಂಬರ್ 1 ಎನ್ ಆಫ್ ಟಿ ಮೈನಸ್ ಸಿ. ಎಸ್, ಡು ಯು ನೋ ವರ್ಕಿಂಗ್ ರೂಲ್ ಆಫ್ ಡಿಫರೆನ್ಸ್ ಆಫ್ 2 ಸೆಟ್ಸ್, ದಟ್ ಈಸ್ ಸಬ್ಟ್ರಾಕ್ಷನ್ ಆಫ್ 2 ಸೆಟ್ಸ್? ಎಸ್, ಎಕ್ಸಾಕ್ಟ್ಲಿ ಸರ್. ನೋಟ್ ಪಾಯಿಂಟಲ್ಲೂ ಬರ್ಸಿದ್ದೀನಿ, ಅದು ಹೆಂಗೆ ನೆನ್ಪಿಟ್ಕೊಳ್ಳೋದಂತ ಇನ್ನೊಂದ್ಸಲ ಹೇಳ್ಕೊಡ್ತಾ ಇದ್ದೀನಿ. ಸಬ್ಟ್ರಾಕ್ಷನ್ ಆಫ್ 2 ಸೆಟ್ಸ್ ಈಸ್ ಕ್ಯಾರೀಸ್ ಓನ್ಲಿ 2 ಸ್ಟೆಪ್ಸ್. ಸ್ಟೆಪ್ ನಂಬರ್ 1, ಸ್ಟ್ರೈಕ್ ಅಪ್ ದ ಎಲಿಮೆಂಟ್ಸ್ ಕಂಟೈನಿಂಗ್ ಬೋತ್ ದ ಸೆಟ್ಸ್. ಅಂದರೆ ಎರಡರಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ನ ಬಿಟ್ಟಾಕಿ, ಸ್ಟ್ರೈಕ್ ಅಪ್ ಮಾಡಬೇಡಿ, ಬಿಟ್ಟಾಕಿ, ತೆಗೆದಾಕಿ. ತೆಗೆದಾಕಿ ಅಂದರೆ ನೋಡಿ ಇದೆ ಮೀನಿಂಗು, ಎರಡರಲ್ಲೂ ಕಾಮನ್ ಇರೋ ತೆಗೆದಾಗಬೇಕಂತೆ. ಏನು ಹೇಳ್ಕೊಡ್ತಾ ಇದ್ದೀನಿ ನಾನು? ಹೌ ಟು ಸಬ್ಟ್ರಾಕ್ಟ್ 2 ಸೆಟ್ಸ್ ಅನ್ನೋ ವಿಚಾರ ಇನ್ನೊಂದ್ಸಲಿ ಜ್ಞಾಪಿಸ್ತಾ ಇದ್ದೀನಿ. ಆಮೇಲೆ ಟಿ ಎಲ್ ಎಷ್ಟು ಉಳ್ಕೊಂಡಿರ್ತಾವೆ ಅವು ಬರೀಬೇಕು, ನಥಿಂಗ್ ಬಟ್ ದಿಸ್ ಇಸ್ ಇಟ್? ನೋಡಿ, ರೋಮನ್ ನಂಬರ್ 2 ಅಲ್ಲಿ ನಾವು ಎನ್ ಆಫ್ ಟಿ ಫೈಂಡ್ ಔಟ್ ಮಾಡದೇ ಇದ್ದಿದ್ರೆ ಹೆಂಗೆ ರೋಮನ್ ನಂಬರ್ 1 ಕಂಪ್ಲೀಟ್ ಮಾಡೋದು ನಾವು? ಅದಕ್ಕೆ ರೋಮನ್ ನಂಬರ್ 2 ಫಸ್ಟ್ ಮಾಡಿಕೊಂಡೆ. ಸರ್ ನಮ್ಗೆ ಹೆಂಗೆ ಸರ್ ಗೊತ್ತಾಗೋದು ಎಕ್ಸಾಮಲ್ಲೇ? ನೀವೇನು ಮಾಸ್ಟ್ರು ಮಾಡ್ತೀರಾ? ಹೌದು, ನೀವು ಸ್ಟಾರ್ಟ್ ಮಾಡಿದ್ದು ಏನು ಗೊತ್ತಿಲ್ದಿರ ಫಸ್ಟು ಜನರಲ್ ಆಗಿ ಏನು ಸ್ಟಾರ್ಟ್ ಮಾಡ್ತೀಯಾ? ಇಫ್ ಯು ಅನ್ಲೆಸ್ ನೋನ್ ವಾಟ್ ಯು ಹೂ ಸ್ಟಾರ್ಟ್, ರೋಮನ್ ನಂಬರ್ 1 ಸ್ಟಾರ್ಟ್ ಮಾಡ್ತೀಯಾ? ಆವಾಗ ಎನ್ ಆಫ್ ಟಿ ಮೈನಸ್ ಇದೆ ಅಕಾರ್ಡಿಂಗ್ ಟು ನೋಟ್ ಪಾಯಿಂಟ್ ಅಲ್ವಾ? ಎಲ್ಲಿಂದ ಬಂತು ಅಂದರೆ ನೋಟ್ ಪಾಯಿಂಟಿಂದ ಬಂತು, ಅಥವಾ ಸಬ್ಟ್ರಾಕ್ಷನ್ ಆಫ್ 2 ಸೆಟ್ಸ್ ವರ್ಕಿಂಗ್ ರೂಲ್ ಇನ್ನೊಂದ್ಸಲಿ ಜ್ಞಾಪಿಸ್ಕೊಂಡೆ ಸರ್. ಸಬ್ಟ್ರಾಕ್ಷನ್ ಆಫ್ ವರ್ಕಿಂಗ್ ರೂಲ್ನ ಅಲ್ಲಿ ಬರೆದಿದ್ರು ನಾನು. ಓಕೆ, ಎನ್ ಆಫ್ ಟಿ ಎಷ್ಟು? 35. ಇಂಟರ್ಸೆಕ್ಷನ್ ಎಷ್ಟು? 10. ಫೈನಲ್ ಆನ್ಸರ್ ಎಷ್ಟು? 25. ಇದೇನಿದು ಬರೀಬೇಕು. ಏನು ಬರೀತೀರಾ? ರೋಮನ್ ನಂಬರ್ 1 ಇದು ಏನು ಬರೀತಾರೆ? ಇದು ಪೀಪಲ್ ಲೈಕ್ ಟೆನ್ನಿಸ್ ಬಟ್ ನಾಟ್ ಕ್ರಿಕೆಟ್. ದೇರ್ಫೋರ್ 25 ಪೀಪಲ್ ಲೈಕ್ ಟೆನ್ನಿಸ್ ಬಟ್ ನಾಟ್ ಕ್ರಿಕೆಟ್. ಫುಲ್ ಸೆಂಟೆನ್ಸ್ ಬರ್ಕೋಬೇಕು. 25 ಪೀಪಲ್ ಲೈಕ್ ಟೆನ್ನಿಸ್ ಬಟ್ ನಾಟ್ ಕ್ರಿಕೆಟ್. ನೀನು ಕನ್ಕ್ಲೂಷನ್ನೇ ಬರೆದಿರಲ್ಲ, ಬರೀ ನಂಬರ್ಸ್ ಕರೆಕ್ಟ್ ಆಗಿರ್ತವೆ. ನಾನು 1 ಮಾರ್ಕ್ ಕಟ್ ಮಾಡಿರ್ತೀನಿ, ಅಂತ ಅಲ್ಲಾಡ್ಸ್ಕೊಂಡು ಎತ್ಕೊಂಡು ಬರೋ ಸರ್ ನಂದು ಆನ್ಸರ್ ಸರಿ ಇದೆ, ನನ್ನ ಫ್ರೆಂಡಿಗೆ ಫುಲ್ ಮಾರ್ಕ್ಸ್, ನನಗೆ ನಿನ್ನ ಫ್ರೆಂಡ್ ಕನ್ಕ್ಲೂಷನ್ ಬರೆದಿರ್ತಾರೆ ಕೊಟ್ಟಿರ್ತೀನಿ. ನೀನು ಬರೀ ನಂಬರಿಂಗ್ ಬಿಟ್ಟು ಬಂದುಬಿಟ್ಟಿರ್ತೀನಿ, ನೀನು ಕಟ್ ಮಾಡ್ತೀನಿ. ಇನ್ನೇನು ಅವ್ರಿಗೂ ನಿನಗೂ ಫುಲ್ ಮಾರ್ಕ್ಸ್ ಕೊಟ್ಟರೆ ನಾವು ಸಬ್ಜೆಕ್ಟ್ ಫುಲ್ ಕಲ್ತಿರೋರಿಗೆ ನಿನಗೇನು ವ್ಯತ್ಯಾಸ? ಆ ಥರ ಎಲ್ಲ ಇನ್ಕಂಪ್ಲೀಟ್ ಆನ್ಸರ್ಸ್ ಇಡಬಾರ್ದು, ಹೌದಾ? ಇದು ಅಕಾರ್ಡಿಂಗ್ ಟು ನೋಟ್ ಪಾಯಿಂಟ್ ಆದರೂ ಅಂದ್ಕೊಳ್ಳಿ, ಅಥವಾ ಮೀನಿಂಗ್ ಆಫ್ ಸಬ್ಟ್ರಾಕ್ಷನ್ ಆಫ್ 2 ಸೆಟ್ಸ್ ಆದರೂ ಅಂದ್ಕೊಳ್ಳಿ. ಅಲ್ಲಿಗೆ ಈ ಪ್ರಾಬ್ಲಮಲ್ಲಿ ರೋಮನ್ ನಂಬರ್ 2 ಮಾಡಿದ್ರೆ ರೋಮನ್ ನಂಬರ್ 1 ಮಾಡೋಕ್ಕಾಗೋದು, ಆಗ್ಬೋದಾ? ಎಸ್, ಪ್ಲೀಸ್ ನೋಟ್ ಇಟ್. ಎಸ್, ಈ ನೋಟ್ ಪಾಯಿಂಟ್ಗೆ ಟೈಮ್ ಕೊಡ್ತಾ ಇದ್ದೀನಿ, ಎಲ್ಲಾದರೂ ಮಾರ್ಕ್ ಮಾಡಿ. ಇಲ್ಲಾದ್ರಲ್ಲ 11th ಪ್ರಾಬ್ಲಮ್ ಮೇಲ್ಗಡೆನೆ ಏನು ಬ್ಯಾರ್ ಎನಿ 2 ಸೆಟ್ಸ್ ಎನ್ ಆಫ್ ಎ ಬಟ್ ನಾಟ್ ಎನ್ ಆಫ್ ಬಿ ಅಂದರು, ಎನ್ ಆಫ್ ಎ ಮೈನಸ್ ಬಂದರು. ಇವೆರಡು ಕ್ವಶನ್ಸ್, 2 ಕ್ವಶನ್ಗೆ ಇದು ಆನ್ಸರ್. ಎನ್ ಆಫ್ ಬಿ ಬಟ್ ನಾಟ್ ಎ, ಇದು ಕ್ವಶನ್ನೇ, ಇದು ಕ್ವಶನ್ನೇ, ಇದು ಕ್ವಶನ್ನೇ, ಇದು ಆನ್ಸರ್. ಸೊ ಮಾರ್ಕ್ ಮಾಡ್ಕೊಂಬಿಡಿ. Problem number 12 also direct data, direct formula, direct simplification. Other assignment. But while starting the answer, if you have absolute answer, F and S descriptions are must and should. F andre the people who speak French. Set of people anta baribeku. Set of people who speak French. Yes ಅಂದರೆ ಸೆಟ್ ಆಫ್ ಪೀಪಲ್ ಹೂ ಸ್ಪೀಕ್ ಸ್ಪ್ಯಾನಿಷ್. ಆಮೇಲೆ ಇದು ಸ್ಟಾರ್ಟ್ ಆಗಬೇಕು. ಸೊ ಡೈರೆಕ್ಟ್ ಫಾರ್ಮುಲಾ ಹಾಕಿದ್ರೆ ಬಂದ್ಬಿಡುತ್ತೆ, ಯಾವುದೇ ರೀತಿ ಇಂಡೈರೆಕ್ಟ್ ವೇ ಇಲ್ಲ 12th ಪ್ರಾಬ್ಲಮಲ್ಲಿ. ಎಸ್, ಎಸ್ ಪ್ಲೀಸ್. 13th ಪ್ರಾಬ್ಲಮ್. It carries 5 marks. Listen carefully, don't by heart it. There are 20 individuals ಯಾವುದೋ ಕೆಮಿಕಲ್ ಬಗ್ಗೆ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಆ ಕೆಮಿಕಲ್ಸ್ ಮೀನಿಂಗ್ ನಮಗೆ ಬೇಕಿಲ್ಲ, ಮ್ಯಾಥಮೆಟಿಕಲ್ ಮೀನಿಂಗ್ ನಮಗೆ ಗೊತ್ತಾದರೆ ಸಾಕು. ಕೆಲವರು ಪ್ರತಿಯೊಂದು ಮೀನಿಂಗನ್ನು ಹುಡ್ಕೊಂಡು ಹೋಗ್ತಾರೆ, ಗೂಗಲಲ್ಲಿ ಹೊಡೆಯೋದು, ಡಿಕ್ಷನರಿ ನೋಡೋದು ಬೇಕಿಲ್ಲ.
ನಿನಗಿಲ್ಲಿ ಬಯೋಲಾಜಿಕಲ್ಲು ಅಥವಾ ಕೆಮಿಕಲ್ ಪ್ರಾಬ್ಲಮ್ಮು ನಡೆದಿದೆ. ಬಯೋಲಾಜಿಕಲ್ ಮೀನಿಂಗು ಕೆಮಿಕಲ್ ಮೀನಿಂಗ್ ನಿನಗೆ ಅವಶ್ಯಕತೆ ಇಲ್ಲ. ಮ್ಯಾಥಮೆಟಿಕಲ್ ಮೀನಿಂಗ್ ಹೇಳ್ಕೊಡ್ತೀನಿ, ಅದು ಮಾತ್ರ ಬೇಕು ನಮಗೆ. ಅರ್ಥ ಆಯ್ತಾ? ದೇರ್ ಆರ್ 200 ಇಂಡಿವಿಜುವಲ್ಸ್. ಆ ಇಂಡಿವಿಜುವಲ್ಸ್ ಅಂದರೆ ಏನು ಅಂತ ನಾನು ಹೇಳ್ತೀನಿ. ವಿತ್ ಎ ಸ್ಕಿನ್ ಡಿಸಾರ್ಡರ್. ಸೊ ಇಟ್ ಇಸ್ ಬಿಲಾಂಗ್ಸ್ ಟು ಬಯೋಲಾಜಿಕಲ್ ಆರ್ ಕೆಮಿಕಲ್ ಪ್ರಾಬ್ಲಮ್. ಬಟ್ ಆ ಮೀನಿಂಗ್ಸ್ ನಮ್ಗೆ ಅವಶ್ಯಕತೆನಿಲ್ಲ. ಅವು ತಿಳ್ಕೊಂಡು ವೇಸ್ಟ್. ಇವಾಗ ನಾನು ಟೈಮ್ ವೇಸ್ಟ್ ಮಾಡಿ ಹೇಳಿದ್ರು ಕೂಡ ಮ್ಯಾಥಮೆಟಿಕಲ್ ಡೇಟಾಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತೀನಿ. 120 ಹ್ಯಾಡ್ ಬೀನ್ ಎಕ್ಸ್ಪೋಸ್ಡ್ ಟು ಕೆಮಿಕಲ್ C1. ಅಲ್ಲಿಗೆ ನಾವು C1 ಅನ್ನೋದೇನು, C2 ಅನ್ನೋದೇನು, C3 ಅನ್ನೋದೇನು ಸ್ಟಾರ್ಟ್ ಮಾಡಬೇಕು ಫಸ್ಟು. ಆಮೇಲೆ ಈ 200 ಕಲೆಕ್ಟ್ ಮಾಡ್ಕೋಬೇಕು. ಅದೇನು ಅಂತ ನಾನು ಹೇಳೋವರೆಗೆ ಯಾರೋ ಬರೀಬಾರ್ದು. ಪಾಠ ಕೇಳಿಬಿಟ್ಟು ಒಂದ್ಸಲಿ ಸೆಕೆಂಡ್ ಟೈಮ್ ಮತ್ತೆ ಪ್ಲೇ ಮಾಡ್ಕೊಂಡು ಬೇಕಾದ್ರೆ ನೋಟ್ಸ್ ಬರ್ಕು. ಹಾಗಾದರೆ ಈ 200 ಯಾಕೆ ಸರ್ ಬರೋದಿಲ್ಲ? ದೇರ್ ಆರ್ 200 ಇಂಡಿವಿಜುವಲ್ಸ್ ಅಂದಮೇಲೆ ಒಂದೊಂದು ಸಲಿ ಇದು ಯೂನಿವರ್ಸಲ್ ಸೆಟ್ಟು ಆಗುತ್ತೆ, ಯೂನಿಯನ್ ಆಗುತ್ತೆ. ಅದಕ್ಕೆ ನಾವು ಫಸ್ಟೇ ಬರೆಯಲ್ಲ. ಯೂನಿವರ್ಸಲ್ ಸೆಟ್ಟು ತಗೋಬೇಕಾಗುತ್ತೆ 200ನ, ಅಥವಾ ಯೂನಿಯನ್ ಆಫ್ 3 C1 C2 C3 ಅನ್ನು ತಗೋಬೇಕಾಗುತ್ತೆ. ಅದಕ್ಕೆ ನಾನು ಯಾವುದು 200 ಅಂತ ಬರೆಯಕ್ಕೆ ಹೋಗಲಿಲ್ಲ. ವಿತ್ 120 ಹ್ಯಾಸ್ ಬಿನ್ ಎಕ್ಸ್ಪೋಸ್ಡ್ ಟು ಕೆಮಿಕಲ್ C1, 50 ಟು ಕೆಮಿಕಲ್ C2. 150 ಬರ್ಕೋಬೋದು ಬೇಕಾದರೆ. 150 ಏನು? ನಂಬರ್ ಆಫ್ ಇಂಡಿವಿಜುವಲ್ಸ್ ಎಕ್ಸ್ಪೋಸ್ಡ್ ಟು ಕೆಮಿಕಲ್ C1. ಆಮೇಲೆ ಎನ್ ಆಫ್ C2 ಕೊಟ್ಟಿದ್ದಾರೆ. ಓನ್ಲಿ ಕಲೆಕ್ಟ್ ಮ್ಯಾಥಮೆಟಿಕಲ್ ಮೀನಿಂಗ್. ವಿ ಡೋಂಟ್ ವಾಂಟ್ ಎನಿ ಬಯೋಲಾಜಿಕಲ್ ಅಂಡ್ ಕೆಮಿಕಲ್ ಮೀನಿಂಗ್ಸ್. ಅದೇನೋ ಸ್ಕಿನ್ ಡಿಸಾರ್ಡರ್ಸ್ ಅಂತೆ, ಕೆಮಿಕಲ್ಸ್ ಅಂತೆ, ದೇ ಆರ್ ಎಕ್ಸ್ಪೋಸ್ಡ್ ಟು ಸನ್ಲೈಟ್ ಅಂತೆ. ನಮಗೆ ಅವೆಲ್ಲ ಬೇಕಿಲ್ಲ. ಏನೋ ಔಷಧಿ ಅಂತ ಇಟ್ಕೊ ನೀನು. ಏನೋ ಔಷಧಿ ಸ್ಕಿನ್ ಡಿಸಾರ್ಡರ್ ಯೂಸ್ ಮಾಡೋವಂಥದ್ದು ಅಂತ ಇಟ್ಕೊ ಅಷ್ಟೇ. ಎನ್ ಆಫ್ C2 ನಥಿಂಗ್ ಬಟ್ 50 ಅದು ಕೊಟ್ಟಿದ್ದಾರೆ. ಕ್ಲಾರಿಟಿ ಇದೆ ಕ್ವಶನಲ್ಲಿ. ಅಂಡ್ 30 ಬೋತ್ and 32 both chemical C1 and C2. Data. Find the number of individuals exposed to number 1, number 2, number 3. How many sets have? 3 sets. Is it or not? What is the first Roman number? What is the first Roman number? Find the number of individuals exposed to chemical C1 but not C2. C1 but not C2. What is Roman number 2? Chemical C2 but not C1. What is Roman number 3? Chemical C or chemical C1 or C2. Nothing but C1 union C2. R use ಮಾಡಿದ್ರೆ ಯೂನಿಯನ್, ಅಂಡ್ ಯೂಸ್ ಮಾಡಿದ್ರೆ ಇಂಟರ್ಸೆಕ್ಷನ್. ನೆನ್ಪಿಟ್ಕೊಳ್ಳಿ. ಹೌದಾ? ಹಾಗಾದರೆ ಇಲ್ಲಿ ಈ ಎನ್ ಆಫ್ C ಯೂನಿಯನ್ ಯು ಕಂಡುಹಿಡಬೇಕಾಗಿರೋದ್ರಿಂದ ನನಗೊಂದು ವಿಚಾರ ಹೇಳಿ. ಹಾಗಾದ್ರೆ 200 ಯಾವುದ್ರ ಬದಲು ಬರ್ಕೋಬೇಕು? ಯೂನಿಯನ್ ಎಲ್ಲಾದ್ರೂ ಯೂಸ್ ಮಾಡ್ತೀವಾ? ಎ ಸಿಂಪಲ್ ಲಾಜಿಕ್. ನೀನು ಅದನ್ನು ಎನ್ ಆಫ್ ಯು ಬರ್ಕೊಳ್ತೀನಿ ಸರ್ ಅಂದರೆ ಒಂದು ಡೌಟ್. ಸರ್ ಯೂನಿವರ್ಸಲ್ ಸೆಟ್ಟು ಕಾಂಪ್ಲಿಮೆಂಟ್ ಕಂಡಿವಾಗಲ್ಲ ಸರ್ ಬೇಕಾಗಿರೋದು, ಇಲ್ಲೇನಕ್ಕೆ ಸರ್ ಅಂತ. ಸೊ ಆ ಡೌಟ್ಗೆ ಸಪೋಸ್ ಇಫ್ ಯು ಆರ್ ವಿಲ್ಲಿಂಗ್ ಟು ರೈಟ್ 200 ಆಸ್ ಎ ಎನ್ ಆಫ್ C ಯೂನಿಯನ್ C2 ಅಂತ ಬರ್ಕೊಂಡು ಅಂತ ಇಟ್ಕೊ. ಮತ್ತು ರೋಮನ್ ನಂಬರ್ 3 ಅಲ್ಲಿ ಯಾಕೆ ಕೇಳ್ವಾ? ನೀನು ಇದನ್ನು ಯೂನಿಯನ್ ಅಂತ ಬರ್ಕೊಳ್ಳೋಂಗಿದ್ರೆ 200 ಅಂತ, ರೋಮನ್ ನಂಬರ್ 3ಗೆ ಆನ್ಸರ್ ಅದೇ ಕೊಟ್ಟಂಗೆ, ಅವರೇ ಕೊಟ್ಟಂಗಾಯ್ತು. ಮತ್ತು ನಮ್ಮನ್ನೇನಕ್ಕೆ ಕೇಳ್ತಾರೆ? ಅಲ್ಲಿಗೆ ದಿಸ್ ಈಸ್ ಕಾಮನ್ ಸೆನ್ಸ್ 100% ನಂಬರ್ ಆಫ್ universal set elements. Is it? Yes, please. How to find subtraction of two sets? ನೋಟ್ ಪಾಯಿಂಟ್ ಅಲ್ಲೂ ಬರ್ಸಿದ್ರೆ ನಿಮ್ಗೆ ಅರ್ಥ ಮಾಡಿಸಿರೋದು ನೋಟ್ ಪಾಯಿಂಟ್ ಅಲ್ಲಿರೋದು, ಇನ್ನು ಬೇರೆ ಏನಿಲ್ಲ. ಸರ್ ಸಬ್ಟ್ರಾಕ್ಷನ್ ಆಫ್ ಟು ಸೆಟ್ಸ್ ವರ್ಕಿಂಗ್ ರೂಲ್ ಏನು ಸರ್ ಇದೆ ನಮ್ಮಲ್ಲಿ? ಎರಡರಲ್ಲೂ ಕಾಮನ್ ಎಲಿಮೆಂಟ್ಸ್ ತೆಗೆದಾಗಬೇಕು ಇನ್ ದ ಸೆನ್ಸ್ ಮೈನಸ್. C1 ನಲ್ಲಿ ಎಷ್ಟು ಎಲಿಮೆಂಟ್ಸ್ ಉಳಿತಾವೋ, C1 ನಲ್ಲಿ ಎಷ್ಟು ಎಲಿಮೆಂಟ್ಸ್ ಉಳಿತಾವೋ ಅವು ಆನ್ಸರ್ ಸ್ಟಾರ್ಟಿಂಗಲ್ಲಿ ಬರ್ಕೋಬೇಕು. ಅಲ್ಲಿಗೆ ಎನ್ ಆಫ್ C1 ಮೈನಸ್ ಮುಂದೆ ಇರ್ತಕ್ಕಂಥ ಸೆಟ್ಟು ಮತ್ತು ಎರಡರಲ್ಲೂ ಕಾಮನ್ ಇರೋ ತೆಗೆದಾಗಬೇಕು. ಇಲ್ಲಿ ಉಳಿಯೋವು ಯಾವುವು? ಫಸ್ಟ್ ಸೆಟ್ಟಲ್ಲಿ ಯಾವ ಉಳಿತಾವೋ ತನ್ನ ಬರ್ಕೊಳ್ಳೋದು ಮೈನಸ್ ಮಾಡಿದಾಗ ಅದೇ ಅಲ್ಲಿ ಬರ್ದಿರೋದು. ಸೊ ವಾಟ್ ಈಸ್ ಎನ್ ಆಫ್ C1? 150. ವಾಟ್ ಈಸ್ ಇಂಟರ್ಸೆಕ್ಷನ್?
30. What is the final answer? 120. What is this? ಬರೀಬೇಕು. Number of individuals which are exposed to chemical 1 but not chemical 2. Number of individuals exposed to C1 but not C2 ಅಂತ ಬರೀಬೇಕು. ಇದು ಅಸೈನ್ಮೆಂಟು. ಹೆಂಗೆ ಸರ್? ಸೇಮ್ ಫಾರ್ಮುಲಾ. ಇಲ್ಲಿ ಎನ್ ಆಫ್ C2 ಬರುತ್ತೆ, ಇದು ಮೈನಸ್ ಎನ್ ಆಫ್ C2 ಇಂಟರ್ಸೆಕ್ಷನ್ C1. C1 ಇಂಟರ್ಸೆಕ್ಷನ್ C2, C2 ಇಂಟರ್ಸೆಕ್ಷನ್ C1 ಬೋತ್ ಆರ್ ಸೇಮ್. ಈ C2 ಇಲ್ಲಿ ತಂದು C1 ಇಲ್ಲಿ ತಂದ್ರೆ ಕೂಡ 30ನೇ, ಡೋಂಟ್ ವರಿ. ಮತ್ತೆ ಇದೆಲ್ಲಿದೆ ಸರ್ ಡೇಟಾ? ಇಲ್ಲಿ ಇಲ್ಲವೇ ಇಲ್ಲ ಅಂತ ಕೇಳ್ಬೇಡ, ಎರಡು ಒಂದೇ. ಇದು ಎರಡು ಒಂದೇ, ಅರ್ಥ ಆಯ್ತಾ? ಒಂದರಲ್ಲಿ ಬ್ರಾಕೆಟ್ ಇರ್ತದೆ, ಇಲ್ಲಿ C1 C2 ಯೂಸ್ ಮಾಡಿರ್ತೀವಿ, ಬ್ರಾಕೆಟ್ಗೆ ಮತ್ತೆ ಸಿ ಆಲ್ಫಾಬೆಟ್ಗೆ ವ್ಯತ್ಯಾಸ ಇಲ್ಲಿ. ದೆನ್ ಹೌ ಟು ದಿಸ್? ಇದು ಡೈರೆಕ್ಟ್ ಫಾರ್ಮುಲಾ. ಎನ್ ಆಫ್ C1 ಪ್ಲಸ್ ಎನ್ ಆಫ್ C2 ಮೈನಸ್ ಎನ್ ಆಫ್ ಈ ಬ್ರಾಕೆಟ್ಸ್ ಸ್ವಲ್ಪ ದೊಡ್ಡದಾಗಿ ಬರೆಯೋಣ, ಇಂಟರ್ಸೆಕ್ಷನ್ C2. ಸೊ ಇಲ್ಲಷ್ಟೇ, ಇಲ್ಲಿ ಸಿ ಯಾವುದು ಬ್ರಾಕೆಟ್ ಯಾವುದು ಗೊತ್ತಾಗ್ತಿಲ್ಲ, ಅದಕ್ಕೆ ಡೋಂಟ್ ಕನ್ಫ್ಯೂಸ್. ಗೊತ್ತಾಗ್ತಿದೆಯಾ? ದ ಡೈರೆಕ್ಟ್ ಫಾರ್ಮ್. ಎನ್ ಆಫ್ C1 ಇಸ್ ದೇರ್, ಎನ್ ಆಫ್ C2 ಇಸ್ ದೇರ್, ಇಂಟರ್ಸೆಕ್ಷನ್ ಇಸ್ ದೇರ್, ಸಿಂಪ್ಲಿಫೈ, ವಿ ಗೆಟ್ ದಿ ಆನ್ಸರ್. ಎಷ್ಟು ಬರುತ್ತೆ ನೋಡಿ. ಇದಕ್ಕೆ ಮಾತ್ರ 120. ಇವೆರಡು ಎಷ್ಟು ಬರುತ್ತೆ ಮಾಡಿ ನೋಡ್ರಿ. ಸಾರಿ ಡೇಟಾ ಕಲೆಕ್ಟ್ ಮಾಡ್ಕೊಳ್ಳೋವಾಗ ನೋಡಿ, ಇಲ್ಲಿ 120 150 ಇದ್ದರೆ 120 ಹಾಕ್ತಾ ಇದ್ದಾನೆ ನಾನು. ಡೇಟಾ ಆ ಕಡೆ ನೋಡಿ, ಈ ಕಡೆ ತಗೊಳ್ಳುವಾಗ ಮಿಸ್ಟೇಕ್ ಆಗಿದೆ. ಅಕಸ್ಮಾತ್ ಅದು ಹಂಗೆ ಇದ್ದಿದ್ರೆ ಸರ್, ಹಂಗೆ ಯಾರಾದರೂ ಮಾಡಾಕಿದ್ರೆ ಕ್ವಶನ್ ಪೇಪರಲ್ಲೇ 150 ಮಾಡಾಕಿ 120 ಕ್ವಶನಲ್ಲಿ ಮಾಡಾಕಿದ್ರೆ ಹೇಳ್ತಾ ಇರೋದು. ಡೋಂಟ್ ಕನ್ಫ್ಯೂಸ್. ಇಫ್ ಯು ಆರ್ ಕಂಪ್ಲೀಟೆಡ್ ದ ಆನ್ಸರ್ ಫಾರ್ ಕ್ವಶನ್ ನಂಬರ್ 13, ಇನ್ಸ್ಟೆಡ್ ಆಫ್ ಚೇಂಜಿಂಗ್ ದಿ ಆನ್ಸರ್, ಪ್ಲೀಸ್ ಯು ಟೇಕ್ ಚೇಂಜಸ್ ಆಫ್ ಎನ್ ಆಫ್ C1 150 ಹಂಗೆ ಇಟ್ಕೊ. ಇನ್ನೂ ಬರ್ದಿರಲ್ಲ ಬಿಡಿ, ಜಸ್ಟ್ ಇವಾಗ ತಾನೆ ಬರ್ದಿರಲ್ಲ. ಅದು ಈಗ ಎನ್ ಆಫ್ C1 ಅಂದರೆ ಏನು ಬರುತ್ತೆ? ಇಲ್ಲಿ ನಥಿಂಗ್ ಬಟ್ 120 ಬರುತ್ತೆ. ಅವಾಗ ಇದೇನಾಯಿತು? 90 ಬರುತ್ತೆ. ಸೊ ಅದು 150 ಇದ್ದಾಗ ಕೂಡ ರಾಂಗ್ ಡೇಟಾಗೆ ರಾಂಗ್ ಆನ್ಸರ್ ಕರೆಕ್ಟ್ ಆಗಿ, ಬಟ್ ಬೇಡ, ನಮ್ಮ ನೋಟ್ಸಲ್ಲಿ ಇರ್ತಕ್ಕಂಥದ್ದು 120. ಅಲ್ಲಿ ನಾನು ಕಲೆಕ್ಟ್ ಮಾಡಬೇಕಾದ್ರೆ 150 ಅಂತ ಹಾಕ್ಕೊಂಡ್ಬಿಟ್ಟಿದ್ದೇನೆ ಡೇಟಾ. ಸೊ ಆ ಮಿಸ್ಟೇಕನ್ನು ಸರಿ ಮಾಡಿಕೊಂಡ್ರೆ ಯುವರ್ ಆನ್ಸರ್ ವಿಲ್ ಬಿ ಚೇಂಜ್, 90 ಆಗುತ್ತೆ. ಅರ್ಥ ಆಗ್ತಿದೆಯಾ? ಎಸ್. Dangerous problem for 5 marks. In a college awarded 38 medals in football. First, you should describe what is F. ಆಮೇಲೆ how many games are introduced in this set? Football. ಫುಟ್ಬಾಲ್, ಬಾಸ್ಕೆಟ್ಬಾಲ್ ಅದು ಏನಂತ ಬರೀಬೇಕು, ಕ್ರಿಕೆಟ್ ಅದು ಏನಂತ ಬರೀಬೇಕು. ಸೊ ಡಿಸ್ಕ್ರಿಪ್ಷನ್ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ. ಎಫ್, ಸೆಟ್ ಆಫ್ ಮೆನ್ ಹೂ ರಿಸೀವ್ಡ್ ಮೆಡಲ್ಸ್ ಇನ್ ಫುಟ್ಬಾಲ್. ಮತ್ತು ಬಿ ಏನು? ಸೆಟ್ ಆಫ್ ಮೆನ್ ಹೂ ರಿಸೀವ್ಡ್ ಮೆಡಲ್ಸ್ ಇನ್ ಬಾಸ್ಕೆಟ್ಬಾಲ್. ಸಿ ಏನು? ಸೆಟ್ ಆಫ್ ಮೆನ್ ಹೂ ರಿಸೀವ್ಡ್ ಮೆಡಲ್ಸ್ ಇನ್ ಕ್ರಿಕೆಟ್ ಬರೀಬೇಕು. ಸುಮ್ಮನೆ ಎಫ್ ಫಾರ್ ಫುಟ್ಬಾಲ್, ಬಿ ಫಾರ್ ಬಾಸ್ಕೆಟ್ಬಾಲ್, ಸಿ ಫಾರ್ ಕ್ರಿಕೆಟ್, ಈ ರೀತಿ ಮೆಂಟಲ್ ಆನ್ಸರ್ಸ್ ಬರೆಯಂಗಿಲ್ಲ. ಎಫ್ ಬಿ ದ ಸೆಟ್ ಆಫ್ ಮೆನ್ ಹೂ ಪ್ಲೇಡ ಅಲ್ಲೇ, ಅಥವಾ ಏನವರು ಹೂ ರಿಸೀವ್ಡ್ ಮೆಡಲ್, ಯಾವ ಮೆಡಲ್ಲು? ಆನ್ ಫುಟ್ಬಾಲ್. ಬಿ ಇಸ್ ದ ಸೆಟ್ ಆಫ್ ಮೆನ್ ಹೂ ರಿಸೀವ್ಡ್ ಮೆಡಲ್ ಆನ್ ಬಾಸ್ಕೆಟ್ಬಾಲ್. ಸಿ ಇಸ್ ದ ಸೆಟ್ ಆಫ್ ಮೆನ್ ಹೂ ರಿಸೀವ್ಡ್ ಮೆಡಲ್ಸ್ ಆನ್ ಕ್ರಿಕೆಟ್. ಈ ರೀತಿ ಬರ್ಕೋಬೇಕು. ಸೊ ಟೆರಿಫಿಕ್ ಆಗಿದೆ. ದಯವಿಟ್ಟು ಎಲ್ಲರೂ ಲಾಸ್ಟ್ ಸ್ಟೆಪ್ ತಪ್ಪು ಮಾಡಾಕ್ತಾರೆ, ಅದಕ್ಕೆ ಕೇರ್ಫುಲ್ಲಾಗಿ ಕಳೀರಿ. ವಿಡಿಯೋ ನೋಡ್ದಂಗೆ ಫಿಲಿಮ್ ನೋಡ್ದಂಗೆ ನೋಡಬಾರ್ದು. ಆಮೇಲೆ ಅದು ಪಕ್ಕಕ್ಕಿಟ್ರೆ ಡೇಟಾ ಓದ್ಕೊಂಡು ಬಂದರೆ 38 ಮೆಡಲ್ಸ್ ಇನ್ ಫುಟ್ಬಾಲ್ ಅಂತಿದೆ. ಸೊ ದಟ್ ಈಸ್ ಈಕ್ವಲ್ಸ್ ಟು ಎನ್ ಆಫ್ ಎಫ್ ಇಸ್ ಈಕ್ವಲ್ಸ್ ಟು 38. ಶೋರ್. ಆಮೇಲೆ ಎನ್ ಆಫ್ ಬಿ ಅವರೇ ಕೊಟ್ಟಿದ್ದಾರೆ, ಸೆಂಟೆನ್ಸ್ ಹಂಗೆ ಓದ್ಕೊಳ್ಳಿ. 15 ಇನ್ ಬಾಸ್ಕೆಟ್ ಬಾಲ್ಸ್ ಅಂತ ಕೊಟ್ಟಿದ್ದಾರೆ. ಎನ್ ಆಫ್ ಬಿ ಇಸ್ ಈಕ್ವಲ್ಸ್ ಟು 15. ಆಮೇಲೆ ಎನ್ ಆಫ್ ಸಿ ಇಸ್ ಈಕ್ವಲ್ಸ್ ಟು 20. ಎನ್ ಆಫ್ ಸಿ ಇಸ್ ಈಕ್ವಲ್ಸ್ ಟು ಇಟ್ ಈಸ್ 20. ಆಮೇಲೆ ಕಂಪ್ಲೀಟ್ ಎಷ್ಟು ಮೆನ್ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಟೋಟಲ್ ಆಫ್ 58 ಮೆನ್. ಟೋಟಲ್ ಆಫ್ 58 ಮೆನ್. ಟೋಟಲ್ ಆಫ್
58 men ಈ ಸೆಂಟೆನ್ಸ್ ಇಲ್ಲಿ ಬರೆದು ಡೇಟಾ ಕಲೆಕ್ಟ್ ಮಾಡ್ತೀನಿ. ಹಂಗೆ ಕಂಟಿನ್ಯೂ ಮಾಡೋಣ. ಅಂಡ್ ಓನ್ಲಿ 3 men ಗಾಟ್ medals ಆಲ್ ದ 3 ಸ್ಪೋರ್ಟ್ಸ್. ಅದು ಅಂಡರ್ಲೈನ್ ಮಾಡ್ಕೊ. ಓನ್ಲಿ 3 men ಗಾಟ್ medals ಇನ್ ಆಲ್ ದ 3 sports. Total of 58 men. Only 3 men got medals. Is it or not? Medals in all the 3 sports. That is F, football, B, cricket. Total of 58 men. Only 3 men got medals in all the 3 games. ಹಾಗಾದರೆ ಇಲ್ಲೆರಡು ವಿಚಾರ ಇದೆ. ಟೋಟಲ್ ಅಂದರೆ ಫುಟ್ಬಾಲ್ ಆಡೋರು, ಬಾಸ್ಕೆಟ್ಬಾಲ್ ಆಡೋರು, ಕ್ರಿಕೆಟ್ ಆಡೋರು ಎಲ್ಲ ಸೇರಿ ಅಂತ ಬರ್ಕೋಬೇಕಿದನ್ನ. ಇಲ್ಲೊಂದು ಹತ್ರ ತಪ್ಪು ಮಾಡಾಕ್ತಿರ ಪ್ರಾಬ್ಲಮ್ಮು. ಆಮೇಲೆ ನೋಡಿಲ್ಲಿ ಓನ್ಲಿ 3 men ಗಾಟ್ medals ಇನ್ ಆಲ್ ದ 3. 3 ಗೆದ್ದು ಬಿಟ್ಟಿದ್ದಾರೆ 3 members. 3 ಅಂದರೆ ಅಲ್ಲಿ ಇಂಟರ್ಸೆಕ್ಷನ್ ಇದು ದಟ್ ಇಸ್ ನಾಟ್ ಎನ್, intersection C, that is nothing but 3. What is this 3? These are the men who got medals in all the 3 games. ಈ ಕಲಾಕಾರರು 3 ಗೇಮ್ಸ್ ಗೆದ್ದವರಂತೆ ನೆನ್ಪಿಟ್ಕೊಳ್ಳಿ. 3 ಗೇಮ್ಸ್ ಗೆದ್ದವರಂತೆ ನೆನ್ಪಿಟ್ಕೊಳ್ಳಿ. What they are asking? What they are asking? What we have to find out? How many received medals? Exactly 2. Exactly 2 games ಅಲ್ಲಿ ಮೆಡಲ್ ಹೊಡೆದಿರ್ತಕ್ಕಂಥವ್ರು ಫೈಂಡ್ ಔಟ್ ಮಾಡಬೇಕು. ಎಕ್ಸಾಕ್ಟ್ಲಿ 2. ಅರ್ಥ ಹೇಳ ಎಕ್ಸಾಕ್ಟ್ಲಿ 2 ಅಂದರೆ ಸಪೋಸ್ ಎಫ್ ಮತ್ತು ಬಿ ಅಲ್ಲಿ ಮೆಡಲ್ ಬಂದಿದ್ರೆ ಅವನ ಕ್ರಿಕೆಟಲ್ಲಿ ಬಂದಿರಲ್ಲ, ಅಥವಾ ಎಫ್ ಮತ್ತು ಸಿ ಯಲ್ಲೇ ಮೆಡಲ್ ಬಂದಿದ್ರೆ ಅವನಿಗೆ ಬಾಸ್ಕೆಟ್ಬಾಲಲ್ಲಿ ಬಂದಿರಲ್ಲ, ಅಥವಾ ಎಫ್ ಮತ್ತು ಬಿ ಮತ್ತು ಸಿ ಯಲ್ಲಿ ನೋಡಿ ಬಿ ಮತ್ತು ಸಿ ಯಲ್ಲಿ ಮೆಡಲ್ ಬಂದಿದ್ರೆ ಅವನಿಗೆ ಫುಟ್ಬಾಲಲ್ಲಿ ಬಂದಿರಲ್ಲ. ಸೊ ದಟ್ ಈಸ್ ಎಕ್ಸಾಕ್ಟ್ಲಿ 2. ಇದು ಅರ್ಥ ಆದರೆ ಮಾತ್ರ ಫೈನಲ್ ಸ್ಟೆಪ್ ಮರಿತೀರ, ಅದಕ್ಕೆ ಫುಲ್ ಮಾರ್ಕ್ ಸಿಗುತ್ತೆ. ಇದು ಅರ್ಥ ಆಗಿಲ್ಲ ಅಂದರೆ ಎಲ್ಲ 1 ಮಾರ್ಕ್ ಕಳ್ಕೊಂಡ್ಬಿಡ್ತೀರ. ಎಕ್ಸಾಕ್ಟ್ಲಿ 2 ಅಂದರೆ ಅರ್ಥ ಆಯ್ತಾ? ಆವಾಗ ನನಗೊಂದು ಪ್ರಶ್ನೆ, ಈ 3 ಇವ್ರಿಗೆ ಸೇರ್ತಾರಾ? ಎಕ್ಸಲೆಂಟ್ ಕ್ವಶನ್. ಡಸ್ ದೀಸ್ 3 men ಅಂಡರ್ ದಿಸ್ ಕ್ವಶನ್? ನೋ. ಎಕ್ಸಾಕ್ಟ್ಲಿ ತೆಗೆದಾಕು ಬರ್ತಾರೆ. ಯಾಕಂದ್ರೆ 3 ಗೆದ್ದಿರೋರು 2 ಗೆದ್ದಿರೋರು ಯಾಕೆ ಬರಲ್ಲ? ಬರ್ತಾರೆ. 3 medals ಗೆದ್ದಿರೋರು 2 medals ಗೆದ್ದಿರೋ ಲೆಕ್ಕದಲ್ಲೇ ಇರ್ತಾರೆ ಅವರು. ಅದೇ 2 medals ಗೆದ್ದುಬಿಟ್ಟು 3 ಲೆಕ್ಕದಲ್ಲಿ ಬರ್ಕೊಳಕ್ಕಾಗಲ್ಲ. 3 medals ಗೆದ್ದಿರೋರ್ನ 2 medals ಲೆಕ್ಕದಲ್ಲಿ ಬರ್ಕೋಬಹುದು. ಕ್ಯಾಚ್ ದಿಸ್ ಪಾಯಿಂಟ್. ಐ ಆಮ್ ನಾಟ್ ಗೋಯಿಂಗ್ ಟು ಕನ್ಫ್ಯೂಸ್ ಯು. ಐ ಹ್ಯಾವ್ ಟ್ರೈಡ್ ಟು ಗಿವ್ ಕ್ಲಾರಿಟಿ ಅಬೌಟ್ ದಿಸ್ ಪ್ರಾಬ್ಲಮ್ ಟು ಯು. ಅದು ಎಂಡಿಂಗಲ್ಲಿ ತಪ್ಪು ಮಾಡಾಕ್ತೀಯ. ಇದರ ಮೀನಿಂಗ್ ಇಲ್ಲಿ ಬರೆದಿದ್ದೀನಿ. ಅರ್ಥ ಹೇಳ, ಫುಟ್ಬಾಲ್ ಬಾಸ್ಕೆಟ್ಬಾಲಲ್ಲಿ ಮೆಡಲ್ ಬಂದಿದ್ದಂದ್ರೆ ಕ್ರಿಕೆಟಲ್ಲಿ ಬಂದಿರಲ್ಲ. ದಟ್ ಈಸ್ ಎಕ್ಸಾಕ್ಟ್ಲಿ 2. ಅಥವಾ ಫುಟ್ಬಾಲ್ ಕ್ರಿಕೆಟಲ್ಲಿ ಬಂತಂದ್ರೆ ಬಾಸ್ಕೆಟಲ್ಲಿ ಬರಲ್ಲ, ಅಥವಾ ಬಾಸ್ಕೆಟ್ಬಾಲ್ ಕ್ರಿಕೆಟ್ ಬಂದರೆ ಫುಟ್ಬಾಲ್ ಬರಲ್ಲ. ದಿಸ್ ಇಸ್ ದ ಮೀನಿಂಗ್ ಆಫ್ ದಿಸ್ ಅಂಡರ್ಲೈನ್ಡ್ ಕ್ವಶನ್. ಸೊ ಬೈ ಓವರ್ಲುಕ್ ಆಫ್ ದಿಸ್ ಡೇಟಾ, just recall one of the formula, one of the lengthiest formula which we did not use till. ಈ ಡೇಟಾನೆಲ್ಲ ನೋಡಿದ್ರೆ ನಮ್ಗೆ ಯಾವ ಫಾರ್ಮುಲಾ ಫ್ಲಾಶ್ ಆಗುತ್ತೆ? 3 ಆಲ್ಫಾಬೆಟ್ಸ್ಗೆ ಬರ್ಸಿದ್ದೀನಿ ನೋಡಿ. ಏನದು? ಸ್ಟಾರ್ಟ್ ಮಾಡೋಣ. ಪ್ಲೀಸ್ ಬೇರೆ ಇಂಕಲ್ಲಿ ಬರೀತೀನಿ, ಫಾರ್ಮುಲಾ ಮಾತ್ರ ಪ್ಲೀಸ್. ವಿ ನೋ ದಟ್ ಎನ್ ಆಫ್ ಎಫ್ ಯೂನಿಯನ್ ಬಿ ಯೂನಿಯನ್ ಸಿ ಇಂದನೇ ಸ್ಟಾರ್ಟ್ ಮಾಡೋಣ. ನಾನು ಎ ಬಿ ಸಿಗೆ ಬರ್ಸಿದ್ದೀನಿ. ಇಸ್ ಇಟ್? ಎ ಬಿ ಸಿಗೆ ಬರ್ಸಿದ್ದೀನಿ ನಾನು. ಏನು ಸರ್? ನೋಡಿ, ಎನ್ ಆಫ್ ಎಫ್ ಪ್ಲಸ್ ಎನ್ ಆಫ್ ಬಿ ಪ್ಲಸ್ ಎನ್ ಆಫ್ ಸಿ. ಈ ಸಿ ಬರೆಯುವಾಗ ಬ್ರಾಕೆಟ್ ಸ್ವಲ್ಪ ದೊಡ್ಡದಾಗಿ ಬರೀವಿ, ಹೌದಾ? ಆಮೇಲೆ ನಾವು ಎರಡೇ ಇದ್ದಾಗ ಏನು ಬರೀತಾ ಇದ್ವು? ಸಪೋಸ್ ಎಫ್ ಯೂನಿಯನ್ ಬಿ ಇದ್ದಾಗ ಮೈನಸ್ ಇಂಟರ್ಸೆಕ್ಷನ್ ಬರೀತಾ ಇದ್ವಲ್ಲ. ಪ್ಲೀಸ್ ರೀಕಾಲ್ ದ ಫಾರ್ಮುಲಾ ಫಾರ್ 2 ಸೆಟ್ಸ್. ದಟ್ ಈಸ್ ಎಫ್ ಯೂನಿಯನ್ ಬಿ ಇದ್ದಾಗ ಎನ್ ಆಫ್ ಎಫ್ ಎನ್ ಆಫ್ ಬಿ ಬರೆದು ಮೈನಸ್ ಇಂಟರ್ಸೆಕ್ಷನ್ ಬರೀತಾ ಇದ್ವಲ್ಲ, ಹಂಗೇನೆ ಈಗ ಮೈನಸ್ ಎನ್ ಆಫ್
F intersection B minus n of B intersection C minus n of F intersection C. ಯಾವುದು ರಿಪೀಟ್ ಆಗಬಾರ್ದು ಇಲ್ಲಿ, ಹೌದಾ? ಆಮೇಲೆ ಮುಗಿದೋಯ್ತಂದ್ರೆ ಇಲ್ಲ, ಪ್ಲಸ್ ಲಾಸ್ಟ್ ಒನ್ ಅಡಿಷನ್ ಮಾಡಬೇಕು. ಏನು ಸರ್ ಅದು ಲಾಸ್ಟ್ ಒನ್ ಅಡಿಷನ್ ಮಾಡೋದು ಅಂದರೆ ಎನ್ ಆಫ್ ಎಫ್ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ದಿಸ್ ಈಸ್ ಓನ್ಲಿ ಫಾರ್ಮುಲಾ. ಹೌದಾ? ಈ ಆನ್ಸರ್ ಮಾಡೋಕ್ಕೆ ಹೌದು ಸರ್. ನಿಮಗೊಂದು ಕಾಮನ್ ಸೆನ್ಸ್ ಇರಲಿ, ಎಕ್ಸಾಕ್ಟ್ಲಿ ಟು ಅನ್ನೋದು ಇಲ್ಲಿದೆಯಾ, ಈ ಮೂರು ಟರ್ಮ್ಸಲ್ಲಿದೆಯಾ, ಇಲ್ಲಿದೆಯಾ, ಇಲ್ಲಿದೆಯಾ? ಎಸ್, ದಿಸ್ ಇಸ್ ನಾಟ್ ಅವರ್ ರಿಕ್ವೈರ್ಡ್ ಆನ್ಸರ್. ದಿಸ್ ಇಸ್ ನಾಟ್ ಅವರ್ ರಿಕ್ವೈರ್ಡ್ ಆನ್ಸರ್. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಎಕ್ಸಾಕ್ಟ್ಲಿ ಟು ನೋಡಿ, ಎಫ್ ಅಂಡ್ ಬಿ, ಬಿ ಅಂಡ್ ಸಿ, ಎಫ್ ಅಂಡ್ ಸಿ. ಹಿಯರ್ we have only two sets. They are asking exactly two. So required answer is in here. ಇದು ಫೈಂಡ್ ಔಟ್ ಮಾಡಬೇಕು. ಸೊ ನಾನು ನಿಧಾನಕ್ಕೆ ತೆಗಿತೀನಿ, ಗಾಬರಿ ಪಡಬೇಡಿ ಪ್ಲೀಸ್. ಎಲ್ಲರೂ ನೋಡಿ, ಇಲ್ಲಿ ಏನು ಮಾಡ್ತಾ ಇದ್ದೀನಿ ಎಲ್ಲರೂ ನೋಡಿ. ಈ ನೆಗೆಟಿವ್ ಸೈನ್ಸ್ ಇರ್ತಕ್ಕಂಥವು ಈ ಕಡೆಗೆ ತೊಗೊಂಡ್ಬಿಡ್ತಾ ಇದ್ದೀನಿ. ಇಂಪ್ಲಾಯ್ಸ್ ಅಂದರೆ ಎನ್ ಆಫ್ ಎಫ್ ಇಂಟರ್ಸೆಕ್ಷನ್ ಬಿ ಪ್ಲಸ್ ಎನ್ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಪ್ಲಸ್ ಎನ್ ಆಫ್ ಎಫ್ ಇಂಟರ್ಸೆಕ್ಷನ್ ಸಿ. ಯಾಕೆಲ್ಲ ಸರ್ ಈ ಕಡೆ ತೊಗೊಂಡ್ಬಿಟ್ರು? ಇದು ಇಂಟರ್ಸೆಕ್ಷನ್ ಎನ್ ಅನ್ಕೋಬಾರ್ದು, ಅವೇ ಫೈಂಡ್ ಔಟ್ ಮಾಡಬೇಕಾರದು. ಎಕ್ಸಾಕ್ಟ್ಲಿ ಟು, ಬಟ್ ಇದು ಕೂಡ ಇನ್ಕಂಪ್ಲೀಟ್ ಆಗುತ್ತೆ. ಮತ್ತೆ ಒಂದು ಟ್ವಿಸ್ಟ್ ಇದೆ, ಫಸ್ಟ್ ಸಪರೇಟ್ ಮಾಡಿ. ಇಸ್ ಈಕ್ವಲ್ ಟು ಇನ್ನೆಲ್ಲಿರೋ ಅಲ್ಲೇ ಬರ್ದಾಕೋಣ, ಎಲ್ಲಿರೋ ಅಲ್ಲೇ ಬರೆಯೋಣ. ಅಂದರೆ ಏನು ಸರ್? ದಟ್ ಈಸ್ ಎನ್ ಆಫ್ ಎಫ್ ಪ್ಲಸ್ ಎನ್ ಆಫ್ ಬಿ ಪ್ಲಸ್ ಎನ್ ಆಫ್ ಸಿ ಪ್ಲಸ್ ಎನ್ ಆಫ್ ಎಫ್ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಮುಗಿದಿದೆಯಾ? ಏನಾದರೂ ಬಿಟ್ಟಿದ್ದೀವಾ? ಖಂಡಿತವಾಗ್ಲೂ ಬಿಟ್ಟಿದ್ವಿ. ಇದನ್ನು ಆ ಕಡೆ ಕರ್ಕೊಂಡು ಹೋಗಬೇಕು. ಮೈನಸ್, ನಿನಗೆ ಬೋರ್ಡ್ ಕಾಣಿಸ್ತಿಲ್ಲ ಅಂದರೆ ಇದನ್ನು ಕಾಪಿ ಮಾಡ್ತಾ ಇದ್ದೀನಿ ಅಂತ ಇಟ್ಕೋ. ಮೈನಸ್ ಎನ್ ಆಫ್ ಎಫ್ ಯೂನಿಯನ್ ಬಿ ಯೂನಿಯನ್ ಸಿ. ಕೊನೆಗಾಯ್ತಿದು, ಅರ್ಥ ಆಯ್ತಾ? ಇದನ್ನೊಂದು ಹೇಳ್ತಾ ಇದ್ರೆ ಇದೇ ಇಲ್ಲಿಗೆ ಬಂದಿರೋದು ಈ ಕಡೆಗೆ. ಶೋರ್? ಪ್ಲೀಸ್ ಹಿಂಗೆ ಚೇಂಜ್ ಮಾಡ್ತೀನಿ ಇಲ್ಲಿ. ಡೋಂಟ್ ಕನ್ಫ್ಯೂಸ್, ಅಂದರೆ ಒಂದು ಸ್ಟೆಪ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಇಸ್ ಇಟ್? ನಮಗೆ ಎನ್ ಆಫ್ ಎಫ್ ಎಷ್ಟಪ್ಪ? 38 ಸಾರ್. ಎನ್ ಆಫ್ ಬಿ ಎಷ್ಟಪ್ಪ? 15 ಸಾರ್. ಎನ್ ಆಫ್ ಸಿ ಎಷ್ಟಪ್ಪ? 20 ಸಾರ್. ಪ್ಲಸ್ ಆಲ್ ದ 3 ಎಷ್ಟಪ್ಪ? 3 ಸಾರ್. ನೋಡಿ ಇಲ್ಲಿದೆ, ಈ ಸೆಂಟೆನ್ಸಿಂದ ಅದು ಕಲೆಕ್ಟ್ ಮಾಡಿಕೊಂಡೆ. ಮೈನಸ್ 58. ಎಸ್, ಯಾವುದು 58? ಎಫ್ ಯೂನಿಯನ್ ಬಿ ಯೂನಿಯನ್ ಸಿ 58 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ. ಎಸ್, ಇದು ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮಗೆ ಪಾಸಿಟಿವ್ ಎಲ್ಲ ಆ್ಯಡ್ ಮಾಡೋಣ. 38 ಪ್ಲಸ್ 15 53 ಪ್ಲಸ್ 20 73 ಪ್ಲಸ್ 76 ಮೈನಸ್ 58 ದಟ್ ಇಸ್ ಈಕ್ವಲ್ಸ್ ಟು ಐ ಥಿಂಕ್ 18. ಎಸ್, ಇವಾಗ ನಿಮಗೆ ಜಬರ್ದಸ್ತ್ ಇರೋದು. ನಾನು ಒಂದು ಕ್ವೆಶನ್ ಕೇಳ್ತಾ ಇದ್ದೀನಿ ನಿಮ್ಮನ್ನು, ನೀವೆಲ್ಲರೂ ಆನ್ಸರ್ ಮಾಡಬೇಕು. ಎಫ್ ಇಂಟರ್ಸೆಕ್ಷನ್ ಬಿ ಅಂತಂದರೆ ಏನು ಸರ್? ಸ್ಟೂಡೆಂಟ್ಸ್ ಹೂ ಗಾಟ್ ಮೆಡಲ್ಸ್ ಇನ್ ಫುಟ್ಬಾಲ್ ಆ್ಯಂಡ್ ಬಾಸ್ಕೆಟ್ಬಾಲ್. ಎಕ್ಸಾಕ್ಟ್ಲಿ ಕಂಡಿಡಿಬೇಕು ಅಂದರೆ ಈ ಫುಟ್ಬಾಲು ಬಾಸ್ಕೆಟ್ಬಾಲ್ ಗೆದ್ದಿರೋರಲ್ಲಿ ಕ್ರಿಕೆಟ್ ಗೆದ್ದಿರೋರು ಕೌಂಟ್ ಆಗೋಗಿದ್ದಾರೆ. ಎಲ್ಲಿ ಸರ್? ಇಲ್ಲಿ. ಅರ್ಥ ಆಗಲಿಲ್ಲ ಸರ್? ವಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್? ಎಕ್ಸಾಕ್ಟ್ಲಿ 2. ವಾಟ್ ವಿ ಆರ್ ಫೈಂಡಿಂಗ್? 2. ಅವ್ರ ಪ್ರಕಾರ ಏನು? 2 ಮೆಡಲ್ಸ್ ಗೆದ್ದಿರೋರು ಇವರೇ ಬಿಡಿ, ಯಾಕಂದ್ರೆ ಇಲ್ಲಿ 2 ಇದೆ ಅಂತ. ಇಲ್ಲೊಂದು ಟ್ವಿಸ್ಟ್ ಇದೆ, ಚೆನ್ನಾಗಿ ನೆನ್ಪಿಟ್ಕೊ. ಈ ಎ ಅನ್ನೋ ವ್ಯಕ್ತಿ ಅಂತ ಇಟ್ಕೊಳ್ಳೋಣ, ಇವರಿಗೆ ಹೆಸರು ಕೊಡ್ತೀನಿ. ಎ ಅನ್ನೋ ವ್ಯಕ್ತಿ, ಬಿ ಅನ್ನೋ ವ್ಯಕ್ತಿ, ಸಿ ಅನ್ನೋ ವ್ಯಕ್ತಿ. ವಾಟ್ ಆರ್ ದಿ ಕ್ಯಾಪಿಟಲ್ ಎ ಬಿ ಸಿ ರೆಪ್ರೆಸೆಂಟೆಡ್ ಬೈ ಗ್ರೀನ್ ಮಾರ್ಕ್ ಪೆನ್. ಐ ಆಮ್ ಗಿವಿಂಗ್ ದಿ ನಾಮಿನಿ ಅಂದರೆ ನೇಮಿಂಗ್ ಸೆರೆಮನಿ ಫಾರ್ 3 ಮೆಂಬರ್ಸ್, 3 ಸ್ಟೂಡೆಂಟ್ಸ್ ಅಲ್ವಾ? ಚೆನ್ನಾಗಿ ಪಾಠ ಕೇಳು ಪ್ಲೀಸ್. ಇಲ್ಲಿ ಟ್ವಿಸ್ಟ್ ಇದೆ, ಬೈ ಹಾರ್ಟ್ ಮಾಡ್ಕೋಬೇಡ. ಲಾಸ್ಟ್ 1 ಮಾರ್ಕ್ ಇಷ್ಟೆಲ್ಲ ಅರ್ಥ ಯಾಕೆ ಮಾಡ್ಕೊಳ್ಳೋದು, ಫೈನಲ್ ಆನ್ಸರ್ ಬೈ ಹಾರ್ಟ್ ಮಾಡೋಕ್ಕೆ ಹೋಗ್ಬೇಡ. ನಾನು ಎಕ್ಸಾಮಲ್ಲಿ ಇವೆಲ್ಲ ಚೇಂಜ್ ಮಾಡಾಕ್ತೀನಿ. ಎಸ್, ಪ್ಲೀಸ್ ಲಿಸನ್ ಕೇರ್ಫುಲಿ. We are getting number of students who got medals in football and basketball.
ಎಕ್ಸಾಕ್ಟ್ಲಿ ಅಂದಿರೋದ್ರಿಂದ ಇಲ್ಲಿ ಸಿ ಬರಬಾರ್ದು. ಆದರೆ ನಾನೇನು ಹೇಳ್ತೀನಿ, ಫುಟ್ಬಾಲು ಮತ್ತು ಬಾಸ್ಕೆಟ್ಬಾಲ್ ಗೆದ್ದಿರೋನು, ಸಿ ಗೆದ್ದಿರೋನು, 3 ಗೆದ್ದಿರೋನು ಕೂಡ ಇಲ್ಲಿದೆ. ಎಲ್ಲಿದೆ ಸರ್? ನೋಡಿ, ಇಲ್ಲಿ ಸೇರಿಸಿದ್ದೀನಿ. ಹಾಗಾದರೆ ಇದರಲ್ಲಿ ನಮ್ಗೆ ಗೊತ್ತಿದ್ರೆ ಸಿ ಇನ್ಕ್ಲೂಡ್ ಆಗೋಗಿದೆ. ಹೆಂಗೆ ಹೇಳ್ತೀರಿ ಸರ್ ನೀವು? ಪ್ಲೀಸ್ ಇಲ್ಲಿ ನೋಡಿ, ಏನಿದು 3 ಗೆದ್ದಿರೋರು. 3 ಗೆದ್ದಿರ್ತಕ್ಕಂಥ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ? 3 ಮೆಂಬರ್ಸ್ ಇದ್ದಾರೆ. ಅವ್ರನ್ನ ಸ್ಟೇಜ್ ಮೇಲೆ ಯಾರಾದರೂ 2 ಮೆಡಲ್ಸ್ ಗೆದ್ದುಕೊಂಡಿರ್ತಕ್ಕಂಥವ್ರು ಓಡ್ ಬನ್ರಿ ಅಂದರೆ, ನೋಡಿ ನಿಮಗೆ ಈ ಪಾಯಿಂಟ್ ಕ್ಯಾಚ್ ಮಾಡಿ, 2 ಮೆಡಲ್ಸ್ ಗೆದ್ದುಕೊಂಡಿರ್ತಕ್ಕಂಥವ್ರು ಓಡ್ ಬನ್ರಿ ಅಂದರೆ, ಓಡೋಡ್ ಬನ್ರಿ ಅಂದರೆ ಒಂದು ಕ್ಯಾಚ್ ಮಾಡು. 2 ಮೆಡಲ್ಸ್ ಗೆದ್ದಿರೋರು ಓಡ್ತಾರೆ, ಇವರು ಯಾಕೆ ಓಡಲ್ಲ ಸ್ಟೇಜ್ ಮೇಲೆಗೆ? ಇವರು ಓಡ್ತಾರೆ. ಸರ್ ನಾವಿನ್ನೂ ಒಂದು ಎಕ್ಸ್ಟ್ರಾ ಗೆದ್ದಿದ್ವಿ ಅಂತ ಓಡ್ತಾರೆ. ಪ್ಲೀಸ್ ಲಿಸನ್ ದಿಸ್ ಸ್ಟೋರಿ ಕೇರ್ಫುಲಿ. ಆಫ್ಟರ್ ಕಂಪ್ಲೀಷನ್ ಆಫ್ ಸಮ್ ಈವೆಂಟ್ಸ್, ಸಮ್ ಕಲ್ಚರಲ್ ಪ್ರೋಗ್ರಾಮ್, ಏನೋ ಗೇಮ್ಸ್ ಇಟ್ಟಿದ್ದಾರೆ, ಈ 2ರಲ್ಲಿ ಮೆಡಲ್ ಗೆದ್ದಿರೋರು ಓಡ್ ಬರ್ರು ಅಂತಾರೆ ಸ್ಟೇಜ್ ಹತ್ರ. ಫುಟ್ಬಾಲ್ ಬಾಸ್ಕೆಟ್ಬಾಲ್ ಗೆದ್ದಿರೋರು ಓಡ್ತಾರೆ, ಬಾಸ್ಕೆಟ್ಬಾಲ್ ಕ್ರಿಕೆಟ್ ಗೆದ್ದಿರೋರು ಓಡ್ತಾರೆ, ಫುಟ್ಬಾಲ್ ಕ್ರಿಕೆಟ್ ಗೆದ್ದಿರೋರು ಓಡ್ತಾರೆ. ಇವ್ರು ಸುಮ್ಮನೆ ಇರ್ತಾರ? ಇವ್ರು ಇನ್ನೂ ಒಂದು ಎಕ್ಸ್ಟ್ರಾ ಗೆದ್ದುಬಿಟ್ಟವ್ರು, ಇವ್ರಿಗಿಂತ ಮುಂಚೆ ಓಡ್ತಾರೆ. ಆದರೆ ಸ್ಟೇಜ್ ಹತ್ರ ಹೋದ್ಮೇಲೆ ನಿನಗೆ ಗೇಟ್ ಪಾಸ್ ಅಂತಾರೆ. ಯಾರಿಗೆ ಗೇಟ್ ಪಾಸ್ ಹೇಳ? ಎಕ್ಸಾಕ್ಟ್ಲಿ 2 ಗೆದ್ದಿರೋರು ಇಲ್ಲೇ ಇರ್ರಿ ಅಂದರೆ ಅವರಿಗೆ 2ನೇ ಮೆಡಲ್ಸ್ ಬಂದಿರಬೇಕು. 1 ಬಂದಿರಬಾರ್ದು, 3 ಬಂದಿರಬಾರ್ದು. ಕ್ಯಾಚ್ ದಿಸ್ ಪಾಯಿಂಟ್. 1 ಮೆಡಲ್ ಗೆದ್ದಿರೋರ್ನ ಕರೆದೇ ಇಲ್ಲ, 2 ಮೆಡಲ್ಸ್ ಗೆದ್ದಿರೋರು ಕರೆದ್ರು ಸ್ಟೇಜ್ ಹತ್ರ. 3 ಮೆಡಲ್ಸ್ ಗೆದ್ದಿರೋರು ಕೂಡ ಓಡ್ತಾರೆ ಇಲ್ವ? ಜನರಲ್ ಆಗಿ ಓಡ್ತಾರೆ. ಸರ್ ನನಗೆ 2 ಏನು, ನನಗೆ 3 ಬಂದಿದೆ, ನಾನು ಬರ್ತೀನಿ ಸರ್ ಅಂತ. ಅವನೇನು ಹೇಳ್ತಾನೆ ಅಲ್ಲಿಗೆ ಹೋದ್ರೆ, ಎಕ್ಸಾಕ್ಟ್ಲಿ 2 ಅಂದರೆ 3 ಮೆಡಲ್ಸ್ ಗೆದ್ದಿರೋನ್ನ ಓಡಿಸ್ತಾನೆ. ನಿನ್ನ ಲೆಕ್ಕಕ್ಕೆ ಬರಲ್ಲ, ಹೋಗಿ ನಿನಗೆ ಆಮೇಲೆ ಪ್ರೈಸ್ ಕೊಡ್ತೀನಿ ಅಂತ. ಅಂದರೆ ಈಗ ಇದರಲ್ಲಿ ಇದು ಕೂಡ ಸೇರ್ಕೊಂಡ್ಬಿಟ್ಟಿದೆ. ನಾನು ಇಷ್ಟು ಎಫರ್ಟ್ ಹಾಕಿದ್ರೂ ಕೂಡ ನಿಮ್ಗೆ ಅರ್ಧ ಆನ್ಸರ್ ಅರ್ಥ ಆಗಿರುತ್ತೆ. ಓ ಏನಿಲ್ಲ, ಮ್ಯಾಕ್ಸಲ್ಲಿ ಇವಾಗ ತೆಗೆದಾಕ್ತಾರೆ. ತಪ್ಪು. ಈ 3 ಒಂದೊಂದು ಟರ್ಮಲ್ಲಿ ತೆಗಿಬೇಕು, ಒಂದೊಂದು ಟರ್ಮಲ್ಲಿ. ಅದು ಹೆಂಗೆ ಸರ್ ಲೆಕ್ಕ? ಎಸ್, ಇದರಲ್ಲಿ ಸೇರ್ಕೊಂಡಿದ್ದಾನೆ ಕ್ರಿಕೆಟ್ ಆಡಿರೋನು, ಕ್ರಿಕೆಟಲ್ಲಿ ಗೆದ್ದಿರೋನು. ಎಲ್ಲಿದ್ದಾನೆ ಸರ್? ಯೂಸ್ಲೆಸ್ ಫೆಲೋಸ್. ನಂಬರ್ ಆಫ್ ಮೆನ್ ಹೂ ಗಾಟ್ ಮೆಡಲ್ಸ್ ಇನ್ ಫುಟ್ಬಾಲ್ ಆ್ಯಂಡ್ ಬಾಸ್ಕೆಟ್ಬಾಲ್ ಅಂದಾಗ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೇವಲ್ಲ, ಇದು ಕರೆಸ್ಪಾಂಡೆನ್ಸ್ ನಂಬರ್. ಅದರಲ್ಲಿ ಈ 3 ಜನ ಸೇರಿಕೊಂಡಿದ್ದಾರೆ, ಇದರಲ್ಲಿ ಈ 3 ಜನ ಸೇರಿಕೊಂಡಿದ್ದಾರೆ, ಇದರಲ್ಲಿ ಈ 3 ಜನ ಸೇರಿಕೊಂಡಿದ್ದಾರೆ. ಅಲ್ಲಿಗೆ ಇವ್ರನ್ನ ಎಷ್ಟು ಸಲ ತೆಗಿಬೇಕು? 3 ಸಲ ತೆಗಿಬೇಕು. ಸರ್ ಇದನ್ನು 3 ಸಲ ತೆಗೆದದ್ದು ನಮ್ಗೆ ಅರ್ಥ ಆಗಲಿಲ್ಲ ಸರ್ ಅಂದರೆ, ಸಾರಿ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಫುಟ್ಬಾಲ್ ಬಾಸ್ಕೆಟ್ಬಾಲು 2 ಮೆಡಲ್ಸ್ ಗೆದ್ದಿರೋರು ಇದ್ದಾರಾ ಇಲ್ವಾ? ಇದ್ದಾರೆ ಸರ್. ಅದರಲ್ಲಿ 2 ಭಾಗ ಮಾಡ್ತೀನಿ. ಬರೀ ಫುಟ್ಬಾಲು ಬಾಸ್ಕೆಟ್ಬಾಲ್ ಬಂದಿರೋರು ಇಲ್ಲಿರ್ತಾರೆ, ಫುಟ್ಬಾಲ್ ಬಾಸ್ಕೆಟ್ಬಾಲ್ ಕ್ರಿಕೆಟ್ ಬಂದಿರೋರು ಕೂಡ ಇಲ್ಲಿಗೆ ಬಂದಿರ್ತಾರೆ ಇಂಟರ್ಸೆಕ್ಷನ್ಗೆ. ಕ್ಯಾಚ್ ಮಾಡಿ ಪಾಯಿಂಟು. 2 ಗೆದ್ದಿರೋರು ಓಡ್ ಬರಂದ್ರೆ 3 ಗೆದ್ದಿರೋರು ಕೂಡ ಓಡ್ ಬರ್ತಾರೆ. 3 ಗೆದ್ದಿರೋರ್ನ ಓಡಿಸ್ಬಿಟ್ರಲ್ಲ ಸರ್, ಅದೇ ಓಡಿಸ್ಬಿಟ್ರೆ ಅಂದರೆ ತೆಗೆದು ಬಿಡಬೇಕು. ಇಲ್ಲೂ ತೆಗಿಬೇಕು, ಇಲ್ಲೂ ತೆಗಿಬೇಕು, ಇಲ್ಲೂ ತೆಗಿಬೇಕು. ಅರ್ಥ ಆಯ್ತಾ? ಅಲ್ಲಿಗೆ ನಾನೇನು ಹೇಳ್ತೀನಿ, ಪ್ಲೀಸ್ ಇಲ್ಲಿ ನೋಡಿ. ಅಲ್ಲಿಗೆ ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಅಟ್ ಲಾಸ್ಟ್ ಎಸ್ ನಂಬರ್ ಆಫ್ ಪೀಪಲ್ ಹೂ ಗಾಟ್ medals in number of people who got medals in exactly 2 ಅನ್ನೋದು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಅಂದರೆ ಅವ್ರು ಏನಾಗ್ತಾರೆ ಗೊತ್ತಾ? ಪ್ಲೀಸ್ ಇಲ್ಲಿ ನೋಡಿ. ಈ 18ಅಲ್ಲಿ -3 -3 -3 ಯಾಕೆ ಸರ್? ನೋಡಿ, ಬೇಕಾದರೆ ಇಲ್ಲೊಂದ್ಸಲಿ ಕೌಂಟ್ ಆಗಿರ್ತಾರೆ ಅವರು. ಇಲ್ಲಿ ಕ್ರಿಕೆಟ್ ಗೆದ್ದಿರೋನು ಕೂಡ ಬಂದಿರ್ತಾನೆ ಇಲ್ಲಿ. ಯಾಕೆ ಸರ್? ಸ್ಟೇಜ್ ಹತ್ರ ಕರೆದಿರೋದು ಯಾರನ್ನ? 2 ಗೇಮ್ಸ್ ಎಕ್ಸಾಕ್ಟ್ಲಿ ಗೆದ್ದಿರೋರು ಬಂದರು ಅಂತ. ಪಾಪ ಇವ್ರಿಗೇನು ಆಸೆ? ನಾವು 3 ಗೆದ್ದಿದ್ದೇವಲ್ಲ, ಅವರು 2 ಗೆದ್ದಿರೋರನ್ನೇ ಕರೆಯಕ್ಕೆ ಕೇಳ್ತಾ ಇದ್ದಾರೆ ಸ್ಟೇಜ್ ಹತ್ರ. ನಾವು 3 ಗೆದ್ದಿದ್ದೇವಲ್ಲ, ನಾವ್ಯಾಕೆ ಹೋಗ್ಬಾರ್ದು ಅಂತ ಓಡೋಗ್ತಾರೆ. ಓಡೋದಾಗ 3 ಗೆದ್ದಿರೋರು ಪಕ್ಕಕ್ಕಿಡ್ರು, ಆಮೇಲೆ ನಿಮ್ಮ ಕತೆ ನೋಡ್ತೀನಿ ಅಂತ ಇಲ್ಲಿಂದ ಓಡಿಸ್ಬಿಡ್ತಾರೆ. ಪಾಪ ಇಲ್ಲಿಂದನೂ ಓಡಿಸ್ತಾರೆ. ಅದಕ್ಕೆ 3 ಸಲ ತೆಗೆದಾಕಿದ್ದೇನೆ. ಈ ಪ್ರೆಸೆಂಟೇಷನ್ ಹೆಂಗೆ ಬರೀಬೇಕು ಅನ್ನೋದು ಒದ್ದಾಡೋ ಬದಲು ಪಾಠ ಇನ್ನೊಂದ್ಸಲಿ ರೀಪ್ಲೇ ಮಾಡಿಕೊಂಡು ಮೊಬೈಲಲ್ಲಿ ಪದೇ ಪದೇ ಕೇಳ್ಬಿಟ್ಟು ಪರ್ಫೆಕ್ಟ್ ಆಗ್ತೀಯ. ಅಲ್ಲಿ ಎಲ್ಲರೂ ಕಣ್ಣು ಇದ್ರ ಮೇಲೆ ಇತ್ತು, ಓ ಇದನ್ನು ತೆಗಿತಾರೆ ಅಂತ. ಇದನ್ನು ತೆಗೆದ್ರೆ 1ರಲ್ಲಿ ತೆಗೆದಂಗೆ ಆಯಿತು.
ಹೇಳಿದ ಅರ್ಥ ಆಯ್ತಾ? ಈ ಎರಡರಲ್ಲಿ ಯಾರು ತೆಗಿತಾರೆ, ಅದಕ್ಕೆ ಅದು ಬಂತು ಅಲ್ಲಿಗೆ. ವಾಟ್ಸ್ ಯುವರ್ ಫೈನಲ್ ಆನ್ಸರ್ ಪ್ಲೀಸ್? ಎಕ್ಸಾಕ್ಟ್ಲಿ ಅಂತ ವರ್ಡ್ ಯೂಸ್ ಮಾಡದೇ ಇದ್ದಿದ್ರೆ ಇದೇ ಆನ್ಸರ್ 18. ಅಲ್ಲಿಗೆ ವಾಟ್ಸ್ ಯುವರ್ ಫೈನಲ್ ಆನ್ಸರ್ 9. ಏನು ಬರೀಬೇಕು? ದೇರ್ ಫೋರ್ 9 ಪೀಪಲ್ ಹೂ ಗಾಟ್ ಮೆಡಲ್ಸ್ ಇನ್ ಎಕ್ಸಾಕ್ಟ್ಲಿ 2 ಗೇಮ್ಸ್ ಅಂತ ಬರ್ದಾಕಿ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್, 9 ಪೀಪಲ್ ಹೂ ಗಾಟ್ ಮೆಡಲ್ಸ್ ಎಕ್ಸಾಕ್ಟ್ಲಿ ಇನ್ 2 ಆಫ್ ದಿ ಗೇಮ್ಸ್. 2 ಆಫ್ ದಿ ಗೇಮ್ಸ್, 3 ಗೇಮ್ಸ್ ಇರೋದ್ರಿಂದ 2 ಆಫ್ ದಿ ಅಂತ ವರ್ಡ್ ಯೂಸ್ ಮಾಡು. ಸೊ ಲೆಂತಿಯೆಸ್ಟ್ ಪ್ರಾಬ್ಲಮ್. ಸೊ ಈ ವ್ಯಕ್ತಿಗಳನ್ನ ಯಾಕೆ ಸರ್ ಲೇಬಲ್ ಮಾಡಿದ್ರು ನೋಡಿ, ಇಲ್ಲಿ ಇವನು ಸೇರಿಕೊಂಡಿರ್ತಾನೆ, ಬಟ್ ನಮ್ಗೆ ಇವನು ಮಾತ್ರ ಬೇಕು, ಎಫ್ ಅಂಡ್ ಬಿ ಬೇಕು. ಸಿ ಗೆದ್ದಿರೋನು ಇಲ್ಲಿದ್ದಾನೆ, ಅವನು ಸೇರ್ಕೊಂಡಿರ್ತಾನೆ, ಇಲ್ಲೇ ತೆಗಿಬೇಕು ನಮಗೆ. ಅಥವಾ ಎಫ್ ಅಂಡ್ ಸಿ ಮಾತ್ರ ಬೇಕು, ಎಫ್ ಅಂಡ್ ಸಿ. ಇವನು ಬೇಡ, ಯಾರು ಬೇಡ? ಬಿ ಬೇಡ. ಬೇಡ ಅಂದ್ರೆ ಏನು? 3 ಗೆದ್ದಿರೋರು ಇಲ್ಲಿದ್ದಾರೆ. ಬೇಡ ಅಂತಂದ್ರೆ -3, ಎ -3 ಆಯ್ತಾ? ಸ್ವಲ್ಪ ಲಾಸ್ಟ್ ಪಾರ್ಟ್ ರಿಸ್ಕ್. ಇಲ್ಲಿವರೆಗೂ ಅಂತ ಮಾಡಾಕ್ತಾರೆ, ಇಲ್ಲ ಅದು ಈ ಸ್ಟೆಪ್ ಆದ್ಮೇಲೆ ನೆಕ್ಸ್ಟ್ ಗಾಡಿ ಪಂಚರ್ ಮಾಡ್ಕೊಂಡು ಬಿದ್ದೋಗ್ತಾರೆ. ಇದು ತಪ್ಪು ಬರೀಬಾರ್ದು. ಅಂಡ್ ಡೋಂಟ್ ಗೋ ಟು ಬೈ ಹಾರ್ಟ್ ಇಟ್. ದರ್ ಇಸ್ ಎ ಕ್ಲಾರಿಟಿ, ದರ್ ಇಸ್ ಎ ಪ್ರಾಕ್ಟಿಕಲ್ ಮೀನಿಂಗ್. ಯಾಕೆ 3 ಸಲ ತೆಗೆದಾಕಿದ್ರೆ ಅಂದರೆ 3 ಗೆದ್ದಿರೋರು ಇದರಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ, ಇದರಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ, ಇದರಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ. ಸ್ಟೇಜ್ ಹತ್ರ ಬಂದ ಮೇಲೆ 3 ಗೆದ್ದಿರೋರು ಹೊಟ್ಟೋಗರು ಅಂತ ಹೇಳ್ತಾರೆ. ಪಾಪ ಈ ಗ್ರೂಪಿಂದ ಹೊಟ್ಟೋಗ್ತಾರೆ, ಈ ಗ್ರೂಪಿಂದ ಹೊಟ್ಟೋಗ್ತಾರೆ, ಈ ಗ್ರೂಪಿಂದ ಹೊಟ್ಟೋಗ್ತಾರೆ. ಸರ್ 9 ಜನ ಇಲ್ವಲ್ಲ ಸರ್, ಒಪ್ಕೊಂಡೆ. ಪಾಪ ಅವ್ರು ಇಲ್ಲಿಗೂ ಹೋಗಿರ್ತಾರೆ, ಅದೇ 3 ಜನ, ಅದೇ 3 ಜನ ಇಲ್ಲಿಗೂ ಓಡಿರ್ತಾರೆ, ಅದೇ 3 ಜನ ಇಲ್ಲಿಗೂ ಓಡಿರ್ತಾರೆ. ಅಲ್ಲಿಗೆ ಇರ್ತಕ್ಕಂಥದ್ದು 3 ಜನನೇ. ಅವರು 3 ಗ್ರೂಪಿಂದಾನು ಒಂದೊಂದ್ಸಲ ಎಕ್ಸಿಟ್ ಆಗ್ತಾರೆ. ಪಾಪ ಈ ಗ್ರೂಪ್ ಅವ್ರ ಜೊತೆ ಬರ್ತಾರೆ, ಪಾಪ ಆರ್ಗನೈಸರ್ ಓಡಿಸ್ತಾನೆ, ಒಂದ್ಸಲಿ ಹೊಟ್ಟೋದ. ಈ ಗ್ರೂಪ್ ಹತ್ರ ಬರ್ತಾರೆ, ಪಾಪ ಅದೇ 3 ಜನನೇ, ಮತ್ತೆ ಬೇರೆಯವರಲ್ಲ, ಅದೇ 3 ಜನನೇ. ಈ ಸ್ಟೇಜ್ ಹತ್ರ ಬರ್ತಾರೆ, ಪಾಪ ಈ ಆರ್ಗನೈಸರ್ ಓಡಿಸ್ತಾನೆ, ನೀವು 3 ಗೆದ್ದಿದ್ರೆ ಆಚೆ ಹೋಗ್ರಂತ. ಮತ್ತೆ ಪಾಪ ಇವ್ರ ಜೊತೆಗೂ ಬರ್ತಾನೆ. ಯಾಕೆ ಸರ್ ನಾವು 3 ಗೆದ್ದಿದ್ರೆ ನೀವು 2 ಗೆದ್ದಿರೋರ್ನ ಮಾತ್ರ ಕರೆದಿದ್ರಲ್ಲ ಸರ್, ನಿಮ್ಗೆ ಆಮೇಲೆ ನೋಡ್ತೀವೋ, ಈಗ ಸದ್ಯಕ್ಕೆ ನೀವು ಬೇಡ ಅಂತ ಇಲ್ಲೂ ಓಡಿಸ್ತಾರೆ. ಪಾಪ ಅವ್ರನ್ನ ಎಷ್ಟು ಸಲ ಓಡಿಸ್ದಂಗಾಯ್ತು? 3 ಟೈಮ್ಸ್. ಎಷ್ಟು ಜನನ್ನ? 3 ಜನ. ಮತ್ತೆ ನೀವು ಯಾರು ಕೂಡ 9 ಜನ ಇಲ್ಲಿಂದ ಬಂದರು 3 ಗೆದ್ದಿರೋರು ಅಂತ ಥಿಂಕ್ ಮಾಡಬಾರ್ದು. ಪಾಪ ಅವರು 3 ಜನನೇ ಈ ಸ್ಟೇಜ್ ಹತ್ರ ಹೋಗ್ತಾರೆ, ಈ ಸ್ಟೇಜ್ ಹತ್ರ ಹೋಗ್ತಾರೆ, ಈ ಸ್ಟೇಜ್ 3 ಆರ್ಗನೈಸರ್ಸ್ ಒದ್ದು ಆಚೆ ಹಾಕ್ತಾರೆ. 3 ಸಲ ಪಾಪ ಅವರು 9 ಸಲ ಆಚೆ ಬಂದಂಗೆ ಕೌಂಟ್ ಆಗುತ್ತೆ. ಅರ್ಥ ಆಯ್ತಾ? ದಟ್ ಈಸ್ ದ ಆನ್ಸರ್. ಪ್ಲೀಸ್ ಇನ್ ಲಾಸ್ಟ್ ಪ್ರಾಬ್ಲಮ್, ದಟ್ ಈಸ್ ಇನ್ ಯುವರ್ 60th ಪ್ರಾಬ್ಲಮ್, 16ನೇ ಪ್ರಾಬ್ಲಮಲ್ಲಿ ಸಣ್ಣ ಮಿಸ್ಟೇಕ್ ಇದೆ. ಈ ಡೇಟಾ ಎಲ್ಲ ಹಂಗೆ ಕರೆಕ್ಟಾಗಿದೆ. ಇಲ್ಲಿ 16 ಬದಲು ಇಲ್ಲಿ ಏನು ಕಾಣಿಸ್ತಿದೆ ನಿಮಗೆ ನಂಬರ್, ಇಲ್ಲಿ 16 ಬದಲು ಅದನ್ನು 26 ಮಾಡ್ಕೊಳ್ಳಿ. ಅದು ಪ್ರಿಂಟ್ ಮಿಸ್ಟೇಕ್ ಆಗಿದೆ. ದಿಸ್ ಇಸ್ 26 ಆಗುತ್ತೆ ಅದು. ಸೊ ಅದನ್ನು ಕರೆಕ್ಷನ್ ಮಾಡಿಕೊಂಡ್ರೆ ಆನ್ಸರ್ ನಮಗೆ ಆರಾಮ ಕರೆಕ್ಟಾಗಿ ಬರುತ್ತೆ. ಎಸ್, ಕರೆಕ್ಟಾಗಿ ಬರುತ್ತೆ ಇನ್ ದ ಸೆನ್ಸ್, ಸರ್ ಅಲ್ಲಿ 16 ಇದ್ರೆ ಬರಲ್ಲ ಸರ್, ರಾಂಗ್ ಆನ್ಸರ್ ಬರುತ್ತೆ. ಡೇಟಾ ಅದೇ ಕೊಟ್ಟಿದ್ದು, ಈ ಆನ್ಸರ್ ಬರೋದು ರಾಂಗ್, ನೆಗೆಟಿವ್ ಅಲ್ಲಿ ಬರುತ್ತೆ. ಆ ಮಿಸ್ಟೇಕ್ಸ್ ಆಗೋದು ಬೇಡ, 26 ಮಾಡ್ಕೊಳ್ಳೋಣ. ಹಿಯರ್ ಆಲ್ಸೋ we are going to use one note point about 3 sets A, B, C or any 3 sets. What we have to find out in this? Number of elements of A ಬಟ್ ನಾಟ್ ಬಿ ಅಂಡ್ ಸಿ. ಆವಾಗಲೇ ನೋಟ್ ಪಾಯಿಂಟಲ್ಲಿ 11th ಪ್ರಾಬ್ಲಮ್ ಬರ್ಸಿದ್ದ ನೋಟ್ ಪಾಯಿಂಟಲ್ಲಿ 2 ಸೆಟ್ಸ್ ತಗೊಂಡಿದ್ದೆ. ಇಸ್ ಇಟ್ ಆರ್ ನಾಟ್? ಸೂಪರ್ ಕ್ವೆಶನ್. ಎಲ್ಲಿ ನೋಡಬೇಕು, ಎನ್ ಆಫ್ ಎ ಬಟ್ ನಾಟ್ ಬಿ ಅಂಡ್ ಸಿ, ಅಥವಾ ಎನ್ ಆಫ್ ಎ ಓನ್ಲಿ, ಎರಡು ಒಂದೇ. ಎ ಓನ್ಲಿ ಅಂದರು, ಬಟ್ ನಾಟ್ ಬಿ ಅಂಡ್ ಸಿ ಅಂದ್ರೆ ಎರಡು ಒಂದೇ. ಸೊ ಕೇರ್ಫುಲ್ಲಾಗಿ ಕೇಳಬೇಕಿಲ್ಲಿ ಎಲ್ರೂ. ಎನ್ ಆಫ್ ಎ ಓನ್ಲಿ ಎನ್ ಆಫ್ ಎ ಕೂಡ ಬರುತ್ತೆ. ಮೈನಸ್ ಇಲ್ಲಿ ಲಿಸನ್ ಕೇರ್ಫುಲಿ. ಫಸ್ಟ್ ಟೈಮ್ ಕಳೀತಾರೋ ಫಾರ್ಮುಲಾಗೆ ನಾನೇನು ಹೆಲ್ಪ್ ಮಾಡಿಲ್ಲ ಅಂದರೆ ನೀನು ತಪ್ಪು ಕಳೀತೆ. ಇಲ್ಲಿ ಮೈನಸ್ಸಿಂದ ಶುರುವಾಗುತ್ತೆ, ಇಲ್ಲೊಂದು ಬ್ರಾಕೆಟ್, ಇಲ್ಲಿ ಮೈನಸ್ಸಿಂದ ಶುರುವಾಗುತ್ತೆ, ಇಲ್ಲೊಂದು ಬ್ರಾಕೆಟ್, ಇಲ್ಲಿ ಪ್ಲಸ್ಸಿಂದ ಶುರುವಾಗುತ್ತೆ, ಇಲ್ಲೊಂದು ಬ್ರಾಕೆಟ್. ಹೌದಾ? ಅಲ್ಲಿಗೆ ಪ್ಲಸ್ ಮೈನಸ್ ಮೈನಸ್ ಪ್ಲಸ್, ಆ ಲಾಸ್ಟ್ ಈ ಲಾಸ್ಟ್ ಪಾಸಿಟಿವ್, ಮಧ್ಯದಲ್ಲಿ ಮೈನಸ್. ಸೊ ದಿಸ್ ಇಸ್ ದ ಲಾಸ್ಟ್ ವರ್ಡಿಂಗ್ ಪ್ರಾಬ್ಲಮ್ಸ್ ಇನ್ 5 marks ಪ್ಲೀಸ್. ಇಲ್ಲಿ ಎ ಇದರಿಂದ ಆ ಎ ಇಲ್ಲೂ ಕಾಪಿ ಮಾಡಬೇಕು, ಮತ್ತೆ ಇಲ್ಲೂ ಕಾಪಿ ಮಾಡಬೇಕು, ಮತ್ತೆ ಇಲ್ಲೂ ಕಾಪಿ ಮಾಡಬೇಕು. ಲಿಸನ್ ಕೇರ್ಫುಲಿ.
ಏನಿದೆ ಇಲ್ಲಿ. ಮತ್ತೆ ನಾನು ಕ್ವಶನ್ ಚೇಂಜ್ ಮಾಡಿ ಕೇಳ್ತೀನಿ, ಓನ್ಲಿ ಬಿ ಅಂತ ಕೇಳ್ತೀನಿ. ಯು ಆರ್ ರೆಡಿ ಟು ಆನ್ಸರ್ ಮೀ, ಇಸ್ ಇಟ್? ಈಗ ಇಲ್ಲಿ ಎ ಯೂಸ್ ಮಾಡಾಕಿದ್ರು, ಇಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಯೂಸ್ ಮಾಡೋದು. ಇಲ್ಲಿ ಅಕಸ್ಮಾತ್ ಬಿ ಆದರೆ ಇಲ್ಲಿ ಬಿ ಬಿ ಬರ್ಕೋಬೇಕು. ಇದು ಅಕಸ್ಮಾತ್ ಸಿ ಆದರೆ ಎನ್ ಆಫ್ ಸಿ ಓನ್ಲಿ ಅಂದರೆ ಸಿ ಸಿ ಬರ್ಕೋಬೇಕು. ಆಗ ನೋಡಿ ಎ ಯೂಸ್ ಮಾಡಾಕಿದ್ರೆ ಇನ್ನು ಇಂಟರ್ಸೆಕ್ಷನ್ ಇದು ಪೆನ್ ಸರಿಯಾಗಿ ಬರೀತಿಲ್ವೇ, ಇಂಟರ್ಸೆಕ್ಷನ್ ಎ ಬಿಟ್ಟು ಇನ್ನು ಈ ಕಾಂಬಿನೇಷನ್ ಏನಿದೆ ಬಿ ಸಿ, ಬಿ ಒಂದತ್ರ ಬರೆಯೋಣ. ನೋಡಿ ಇಲ್ಲಿ ಎ ಬಿಟ್ಟು ಇನ್ನೇನಿದೆ ಕಾಂಬಿನೇಷನ್ ಸಿ ಒಂದತ್ರ ಬರೆಯೋಣ. ಎ ಕಾಮನ್ ಆಗಿ ಬರ್ಕೋಬೇಕು, ದಟ್ ಈಸ್ ಸ್ಟಾರ್ಟಿಂಗ್ ಸೆಟ್. ಆಮೇಲೆ ಉಳಿದಿರ್ತಕ್ಕಂಥವು ಒಂದು ಇಂಟರ್ಸೆಕ್ಷನ್ ಅಡ್ಜಸ್ಟ್ ಮಾಡಬೇಕು ಎರಡೂ, ಒಂದು ಬಿ ಒಂದು ಸಿ. ಆಮೇಲೆ ದಿಸ್ ಇಸ್ ಪ್ಲಸ್ ನಥಿಂಗ್ ಬಟ್ ಇಲ್ಲಿ ಲಾಸ್ಟ್ ಒಂದೇ ಟರ್ಮ್ ಇರೋದ್ರಿಂದ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಎಲ್ಲ ತಗೊಳ್ತೀವಿ. ಅರ್ಥ ಆಯ್ತಾ? ಎಸ್, ಈ ನೋಟ್ ಪಾಯಿಂಟನ್ನು ನಾವು ಈಗ ಲಾಸ್ಟ್ ಪ್ರಾಬ್ಲಮ್ಗೆ ಯೂಸ್ ಮಾಡ್ತಿದ್ದೀವಿ. ಆಯ್ತಾ? ಯಾವ ಸರ್ ಅದು? 16th ಪ್ರಾಬ್ಲಮ್. ಎಸ್, ಲೆಟ್ ಮಿ ಸಾಲ್ವ್ ದಿ ಪ್ರಾಬ್ಲಮ್. ಎಸ್, ಇನ್ ಎ ಸರ್ವೆ ಇಟ್ ವಾಸ್ ಫೌಂಡ್ ದಟ್ 21 ಪೀಪಲ್ ಲೈಕ್ ಪ್ರಾಡಕ್ಟ್ ಎ. ಅಲ್ಲಿಗೆ ಎ ಅನ್ನೋದು ಈಗ ಪ್ರಾಡಕ್ಟ್ ಎ ಅಂತಾನೆ ಯೂಸ್ ಮಾಡ್ಬೋದು, ಪ್ರಾಡಕ್ಟ್ ಎ. ಯಾಕಂದ್ರೆ ಅಲ್ಲಿ ಏನು ಕೊಟ್ಟಿಲ್ಲ, ಪೀಪಲ್ ಲೈಕ್ಡ್. ಎಸ್ ಎಸ್ ಎಸ್, ಪ್ರಾಡಕ್ಟ್ ಎ ಲೈಕ್ಡ್ ಅಂತಾನೆ ಬರ್ಕೋ. ಪೀಪಲ್ ಲೈಕ್ಡ್ ಪ್ರಾಡಕ್ಟ್. ಇಲ್ಲಿ ಗ್ರಾಮಟಿಕಲ್ ಮಿಸ್ಟೇಕ್ ಮಾಡಿದೆ, ನೋ ಪ್ರಾಬ್ಲಮ್, ಗ್ರಾಮರ್ಗೆ ಮಾರ್ಕ್ಸ್ ಕೊಡಲ್ಲ. ಬಟ್ ಮ್ಯಾಥಮೆಟಿಕಲ್ ಪ್ರಕಾರ ಅಲ್ಲಿ ಏನೋ ಡಿಸ್ಕ್ರಿಪ್ಷನ್ ಇರಬೇಕು. ಪ್ರಾಡಕ್ಟ್ ಎ ಲೈಕ್ಡ್ ಅಂತಾನೆ ಬರ್ಕೋ. ಬಿ ಪ್ರಾಡಕ್ಟ್ ಬಿ ಲೈಕ್ಡ್ ಅಂತಾನೆ ಬರ್ಕೋ. ಇಸ್ ಇಟ್ ಆರ್ ನಾಟ್? ಆಮೇಲೆ ಸಿ ಪ್ರಾಡಕ್ಟ್ ಸಿ ಲೈಕ್ಡ್ ಅಂತಾನೆ ಬರ್ಕೋ. ಇವನ್ ದೋ ಗ್ರಾಮಟಿಕಲ್ ಮಿಸ್ಟೇಕ್, ಸಮಥಿಂಗ್ ಶುಡ್ ಬಿ ದೇರ್, ಡಿಸ್ಕ್ರಿಪ್ಷನ್ ಶುಡ್ ಬಿ ದೇರ್ ಅಬೌಟ್ ಎ ಬಿ ಸಿ. ನೀನು ಬೇಕಾದ್ರೆ ಸೆಂಟೆನ್ಸ್ ಬರ್ಕೋ, ಎ ಬಿ ದ ಸೆಟ್ ಆಫ್ ಪೀಪಲ್ ಹೂ ಲೈಕ್ ಪ್ರಾಡಕ್ಟ್ ಎ. ದಟ್ ಈಸ್ ದ ಗ್ರಾಮಟಿಕಲ್ ಸೆಂಟೆನ್ಸ್. ನಾನು ಗ್ರಾಮರ್ ಪಕ್ಕಕ್ಕಿಟ್ಟು ಅದೇ ಸಿಂಪಲ್ ಮೀನಿಂಗ್ ಬರೋ ಥರ ಮಾಡಿದೆ. ಎಸ್, ಇಲ್ಲಿ ಎನ್ ಆಫ್ ಎ ಹೌ ಮಚ್? ಎನ್ ಆಫ್ ಎ ಇಸ್ ಈಕ್ವಲ್ಸ್ ಟು 21 ಕೊಟ್ಟಿದ್ದಾರೆ, ಓದ್ಕೋಬೇಕಷ್ಟೇ. ಎನ್ ಆಫ್ ಬಿ ಇಸ್ ಈಕ್ವಲ್ ಟು 26, ಅದನ್ನು ನಾವು ಚೇಂಜ್ ಮಾಡಿದ್ದು. ಎನ್ ಆಫ್ ಬಿ ಇಸ್ ಈಕ್ವಲ್ 26. ಇದು ನಮ್ಮ ಬುಕ್ಕಲ್ಲೇ 16 ಅಂತ ಬಿದ್ದಿತ್ತು. ಬುಕ್ಕಲ್ಲಿ ಏನು ಸರ್ ಇರೋದು 26. ಸೊ 16ಗೆ ಮಾಡ್ಬೋದಾಗಿತ್ತಿಲ್ಲ. ಎಲ್ಲಿ ಪ್ರಾಬ್ಲಮ್ ಆಗುತ್ತೆ, ಯಾಕೆ ದಿದ್ದಿದೆ ಅದನ್ನು ಹೇಳ್ತೀನಿ. 26 ಆಮೇಲೆ ಎನ್ ಆಫ್ ಸಿ 29, ಎನ್ ಆಫ್ ಸಿ 29. ಆಮೇಲೆ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಎರಡು ನೋಡ್ಕೋಬೇಕು. ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಓದ್ಕೋಬೇಕು ಸೆಂಟೆನ್ಸಲ್ಲಿ. ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಓದ್ಕೊಂಡ್ರೆ ಐ ಥಿಂಕ್ 14 ಸರಿಯಾಗಿ ನೋಡಿ. ಆಮೇಲೆ ಎನ್ ಆಫ್ ಬಿ ಇಂಟರ್ಸೆಕ್ಷನ್ ಸಿ ನೋಡಿ. ಎನ್ ಆಫ್ ಬಿ ಇಂಟರ್ಸೆಕ್ಷನ್ ಸಿ, ಬಿ ಅಂದರೆ ಏನಾದರೂ ತಪ್ಪು ಮಾಡ್ತಾ ಇದ್ದಾವ? ಲೈಕ್ ಪ್ರಾಡಕ್ಟ್ ಬಿ ಆಸ್ ವೆಲ್ ಆಸ್ ಸಿ. ಯಾವ ಲೈನಲ್ಲಿದೆ? ದಿಸ್ ಇಸ್ ಆಲ್ಸೋ ಐ ಥಿಂಕ್ 14. ಎನ್ ಆಫ್ ಎ ಇಂಟರ್ಸೆಕ್ಷನ್ ಸಿ, ಎನ್ ಆಫ್ ಎ ಇಂಟರ್ಸೆಕ್ಷನ್ ಸಿ ಏನು ಬರುತ್ತೆ? 12 ಬರುತ್ತೆ. ಹೆಂಗೆ ಬರೆದ್ರೆ ಸರ್ ಇವು ಅಂತಂದರೆ ಪ್ಲೀಸ್ ಎಲ್ಲಿ ನೋಡಿ, ಇಲ್ಲೇನಿದೆ ಪೀಪಲ್ ಹೂ ಲೈಕ್ ಪ್ರಾಡಕ್ಟ್ ಎ. ಏನ ಲೈಕ್ ಮಾಡ್ತಿರ್ತಕ್ಕಂಥ 20, ಏನ ಲೈಕ್ ಮಾಡ್ತಿರ್ತಕ್ಕಂಥವ್ರು 20, ಬಿನ ಲೈಕ್ ಮಾಡ್ತಿರ್ತಕ್ಕಂಥ 20. ಹೌದಾ? ಪ್ರಾಡಕ್ಟ್ ಸಿ. ಇಫ್ 14 people like product A and B, that's what I am written AB. 12 people liked C and A, that's what I am writing C and A. 14 people like C and B, again C and B 14. ಹೌದಾ? all 3 products. 8 people like all 3 products. 8 people ಅಂದಾಗ ನಮ್ಗೆ ಏನು ಬರುತ್ತೆ? 8 ಏನು ಬರುತ್ತೆ? ಅಲ್ಲಿ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ಸ್ ಟು 8 ಬರುತ್ತೆ. All the 3. Find how many like product C only. We have to find out n of C only. That is the question mark. ಅರ್ಥ ಆಯ್ತಾ? ಆ ನೋಟ್ ಪಾಯಿಂಟ್ ಏನಾದರೂ ವರ್ಕೌಟ್ ಆಗುತ್ತೆ ನೋಡ್ಬಿಡೋಣ. ಯಾವ ನೋಟ್ ಪಾಯಿಂಟ್ ಸರ್? ಇದೇ ನೋಟ್ ಪಾಯಿಂಟ್. ಸ್ವಲ್ಪ ಬರ್ಕೊಂಬಿಡಿ. ಇಂಕ್ ಏನೋ ಆಗಿದೆ ಇಲ್ಲಿ, ಬಿ, ಆಮೇಲೆ ಇಲ್ಲಿ ಏನಾಗಿದೆ ಎ, ಸಾರಿ ಎ ಇಂಟರ್ಸೆಕ್ಷನ್. ಇದು ಕನ್ನಡದಲ್ಲಿ ಒಂದು ಥರ ಇದೆ, ಅದು ಇಂಟರ್ಸೆಕ್ಷನ್. ಆಯಿತಾ? ಎಸ್, ನಾವು ಈ ಫಾರ್ಮುಲಾನ ಏನಾದರೂ ಯೂಸ್ ಮಾಡ್ಬೋದಾ? ಧೈರ್ಯ ಇದೆಯಾ? ಎಸ್ ಮಾಡೋಣ.
ಏನು ಸರ್ ಹಾಗಾದ್ರೆ ಅದು ಪ್ಲೀಸ್ ನೋಡಿ, ಆನ್ಸರ್ ಮಾತ್ರ ಡೇಟಾ ಎಲ್ಲ ಬ್ಲೂಲ್ಲಿ ಬರ್ದೇನೆ, ಆನ್ಸರ್ ಮಾತ್ರ ಬ್ಲ್ಯಾಕಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ. ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್, ಇಲ್ಲಿ ಬರೆಯೋಣ, ದಂಡೆಗೆ ಜಾಗ ಸಿಗುತ್ತೆ. ಎಸ್ ಎನ್ ಆಫ್ ಸಿ ಓನ್ಲಿ ಬಟ್ ನಾಟ್ ಎ ಅಂಡ್ ಬಿ, ಇದಕ್ಕೆ ಮೀನಿಂಗ್ ಬರುತ್ತೆ. ನಥಿಂಗ್ ಬಟ್ ಎನ್ ಆಫ್ ಸಿ ಓನ್ಲಿ, ಎಲ್ಲ ಒಂದೇ. ಹಾಗಾದರೆ ಏನು ಮಾಡ್ತೀವಿ, ಇಲ್ಲಿ ಎನ್ ಆಫ್ ಎ ಓನ್ಲಿ ಏನು ಬರ್ತಿದ್ದೀವಿ, ಎನ್ ಆಫ್ ಇಲ್ಲಿ ಸ್ಪೇಸ್ ಸಾಕಾಗಿಲ್ಲ ಅಂದರೆ ಇದರ ಆನ್ಸರ್ ನಾನು ಇಲ್ಲಿ ಕೆಳಗಡೆ ಬರೀತೀನಿ. ಎನ್ ಆಫ್ ಸಿ ಮೈನಸ್ ಎನ್ ಆಫ್ ಕಾಮನ್ ಆಗಿ ಇಲ್ಲಿ ಸಿ ಬರೆದು ಬಿಡಬೇಕು ಅಂತ ಹೇಳಿದ್ದೀನಿ, ಮೈನಸ್ ಎನ್ ಆಫ್ ಇಲ್ಲೂ ಕಾಮನ್ ಆಗಿ ಸಿ ಬರೆದು ಬಿಡಬೇಕು ಅಂತ ಹೇಳಿದ್ದೀನಿ, ಪ್ಲಸ್ ಎನ್ ಆಫ್ ಎಲ್ಲ 3 ಇಂಟರ್ಸೆಕ್ಷನ್ ತಗೋಬೇಕು ಇಲ್ಲಿ ಅಂತ ಹೇಳಿದ್ದೀನಿ. ಏನದು, ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಆರ್ ಯು ಅಂಡರ್ ದ ಕ್ಯಾಮ್ರಾ, ವ್ಯೂ ಆಫ್ ಕ್ಯಾಮ್ರಾ? ಎಸ್, ಅಯ್ಯೋ ಒಂಚೂರು ಎಗರೋಗಿದೆ. ದಟ್ ಈಸ್ ಎನ್ ಆಫ್, ಇದನ್ನು ಫಾಲೋ ಮಾಡ್ತಾ ಇದ್ದೀನಿ, ಎನ್ ಆಫ್ ಸಿ ಮೈನಸ್ ಎನ್ ಆಫ್ ಸಿ ಹಾಗೆ ಇರಲಿ, ಮೈನಸ್ ಎನ್ ಆಫ್ ಈ ಸಿ ಹಾಗೆ ಇರಲಿ. ಇಲ್ಲಿರ್ತಕ್ಕಂಥದ್ದು ಕಾಪಿ ಮಾಡಿದ್ದೀನಿ, ಡೋಂಟ್ ಕನ್ಫ್ಯೂಸ್ ವಿತ್ ಇಟ್ ಪ್ಲೀಸ್. ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಇವಾಗ ಎಗರೋಗಿದೆಯಾ? ಇಲ್ಲ, ಈಗ ಕರೆಕ್ಟಾಗಿ ಅಡ್ಜಸ್ಟ್ ಆಗಿದೆ. ಇಲ್ಲಿ ಸಿ ಬಿಟ್ಟದ ಮೇಲೆ ಇನ್ನೇನು ಆಲ್ಫಾಬೆಟ್ಸ್ ಇದೆ ಇಲ್ಲಿ, ಎ ಬಿ. ಅಲ್ಲಿಗೆ ಸಿ ಜೊತೆ ಇಂಟರ್ಸೆಕ್ಷನ್ ಎ ಒಂದ್ಸಲಿ, ಸಿ ಜೊತೆ ಇಂಟರ್ಸೆಕ್ಷನ್ ಬಿ ಒಂದ್ಸಲಿ, ಮತ್ತು ಎ ಬಿ ಇಂಟರ್ಸೆಕ್ಷನ್ ತಗೋಬಾರ್ದು, ಇಲ್ಲಿ ಬರುತ್ತದು. ಸೊ ದಿಸ್ ಇಸ್ ದ ಐಡಿಯಾ. ಎನ್ ಆಫ್ ಸಿ ಎಷ್ಟಾಗಾದ್ರೆ, ಎನ್ ಆಫ್ ಸಿ 29. ಯಾವ ನೋಟ್ ಪಾಯಿಂಟ್ ಯೂಸ್ ಮಾಡಿದ್ದೀನಿ, ಇದನ್ನೇ ನೋಟ್ ಪಾಯಿಂಟ್ ಯೂಸ್ ಮಾಡಿದ್ದೀನಿ. ಇಲ್ಲಿ ಹೇಗೆ ಬರೆದಿದ್ದೀನಿ ಅದೇ ಆನ್ಸರ್ ಸಿಗೆ ಬರೀತಾ ಇದ್ದೀನಿ. ಬರೆಯುವಾಗ ಸಾಮಾನ್ಯವಾಗಿ ಇವೆರಡು ತಪ್ಪು ಬರೀತಾರೆ ನೋಟ್ ಪಾಯಿಂಟ್, ಯಾಕೆಂದರೆ ಇವಾಗ ಇಂಟ್ರೊಡ್ಯೂಸ್ ಮಾಡಿದ್ದೆ ಫಾರ್ಮುಲಾ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕಂತ ಬರ್ಕೊಂಡಿದ್ದೆ ಆ ಲೆಟರ್ ಕಾಮನ್ ಆಗಿ ಫಸ್ಟ್ ಬರ್ದಾಗ, ಇನ್ನು 2 ಲೆಟರ್ ಉಳಿದಿರ್ತದೆ ಸಾಮಾನ್ಯವಾಗಿ. ಆ 2 ಲೆಟರ್ ಒಂದೊಂದು ಹತ್ರ ಒಂದು ಅಡ್ಜಸ್ಟ್ ಮಾಡು, ಅಡ್ಜಸ್ಟ್ ಇನ್ ದ ಸೆನ್ಸ್ ಇಂಟರ್ಸೆಕ್ಷನ್ ತಗೋವಂತ. ಹೌದಾ, 29 ಮೈನಸ್ ಸಿ ಇಂಟರ್ಸೆಕ್ಷನ್ ಎ ಇಲ್ಲಿದೆ 12, ಇಸ್ ಇಟ್ 12. ಆಮೇಲೆ ಮೈನಸ್ ಸಿ ಇಂಟರ್ಸೆಕ್ಷನ್ ಬಿ ಇಲ್ಲಿದೆ, ಐ ಥಿಂಕ್ ಇಟ್ ಈಸ್ 14, ಪ್ಲಸ್ 3 ಇಂಟರ್ಸೆಕ್ಷನ್ ಅಂದರೆ 3 ಇಂಟರ್ಸೆಕ್ಷನ್ ಅಡಿಷನ್ ಮಾಡಬೇಕು, ಪ್ಲಸ್ 8 ಇಲ್ಲಿದೆ. ಅಲ್ಲಿಗೆ ಹೌ ಮೆನಿ ಪಾಸಿಟಿವ್ ಟರ್ಮ್ಸ್ ಆರ್ ದೇರ್, ನೀಟಾಗಿ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. 29 ಪ್ಲಸ್ 8 ಐ ಥಿಂಕ್ 37 ಇದೆ ಇಲ್ಲಿ, ಮೈನಸ್ 12, ಬೋತ್ ಆರ್ ನೆಗೆಟಿವ್ ಸೈನ್, ವಿ ಶುಡ್ ಆ್ಯಡ್ ದೆಮ್, ದಟ್ ಈಸ್ ನಥಿಂಗ್ ಬಟ್ 26 ಆಗುತ್ತೆ. ಹೌದಾ, ಐ ಥಿಂಕ್ 11. ವಾಟ್ ಈಸ್ ದಿಸ್ 11? ವಾಟ್ ಈಸ್ ದಿಸ್ 11? ಕನ್ಕ್ಲೂಷನ್ನು ಬರೀಬೇಕು ನಾವು. ಏನು ಕಂಡುಹಿಡಿಬೇಕು, ನಂಬರ್ ಆಫ್ ಪೀಪಲ್, ಅವರೇನು ಅಂತ ಅಲ್ಲಿ ಮೆನ್ಷನ್, ನಂಬರ್ ಆಫ್ ಪೀಪಲ್ ಅವ್ರು ಏನು ಮಾಡಿ, ಲೈಕ್ ಪ್ರಾಡಕ್ಟ್ ಸಿ ಓನ್ಲಿ, ನಂಬರ್ ಆಫ್ ಪೀಪಲ್ ಹೂ ಲೈಕ್ ಪ್ರಾಡಕ್ಟ್ ಸಿ ಓನ್ಲಿ. ನೋಡಿ, ನಂಬರ್ ಆಫ್ ಪೀಪಲ್ ಹೂ ಲೈಕ್ ಪ್ರಾಡಕ್ಟ್ ಸಿ ಓನ್ಲಿ. ನೋಡಿ, ಆನ್ಸರ್ ತಂದು ಇಲ್ಲಿ ಹಾಕಿದ್ದೀನಿ. ಸೊ ಇಲ್ಲಿ ಜಾಗ ಇರಲ್ಲ ಅಂತ ನಾನು ಇಲ್ಲಿ ಹಾಕಿದ್ದೀನಿ, ನೋಟ್ಸಲ್ಲಿ ಪಕ್ಕದಲ್ಲೇ ಬರ್ಕೋಬೇಕು. ಸೊ ವರ್ಡಿಂಗ್ ಪ್ರಾಬ್ಲಮ್ಸ್ ಆರ್ ಕಂಪ್ಲೀಟೆಡ್. 3 or 5 ಮಾರ್ಕ್ಸ್, 3 ಮಾರ್ಕ್ಸ್ ಕೇಳ್ತಾರೆ ಪ್ರಿಪರೇಟರಿ ಎಕ್ಸಾಮ್ಸಲ್ಲಿ ಅಥವಾ ಬೇರೆ ಏನೋ ಲೋಕಲ್ ಎಕ್ಸಾಮ್ಸಲ್ಲಿ. ಆನ್ಯಲ್ ಎಕ್ಸಾಮಲ್ಲಿ 5 ಮಾರ್ಕ್ಸ್ ಸಾಧ್ಯತೆಗಳು ಕಡಿಮೆ. ಯಾಕೆ ಸರ್, ಫಂಕ್ಷನ್ಸ್ ಟಾಪಿಕಲ್ಲಿ 5 ಮಾರ್ಕ್ಸ್ ಇರ್ತಾನೆ ಇಲ್ಲಿ, ಅರ್ಥ ಆಯ್ತಾ? ಹಾಗಾದ್ರೆ ಈ ಪ್ರಾಬ್ಲಮ್ಸ್ 3 ಮಾರ್ಕ್ಸ್ಗೆ ನಾವು ನಂಬಿಕೆ ಇಟ್ಕೋಬೇಕು. ಇನ್ ಕೇಸ್ ಏನಾದರೂ 5 ಮಾರ್ಕ್ಸ್ ಕೊಟ್ಟರು ಹೇಳೋಕ್ಕಾಗಲ್ಲ, ಆನ್ಸರ್ ಮಾಡಬೇಕು. ಎಸ್, ಅಲ್ಲಿಗೆ ವಿ ಹ್ಯಾವ್ ಕಂಪ್ಲೀಟೆಡ್ ಸೆಟ್ಸ್. ದೆನ್ ವಿ ಗೋ ಟು ರಿಲೇಷನ್ಸ್. ಒನ್ ಥಿಂಗ್ ಯು ಶುಡ್ ರಿಮೆಂಬರ್, ಸೆಟ್ಸ್ ಈಸ್ ಬೇಸ್ಡ್ ಆನ್ is new topic. Sets is based on new topic. Afterwards, relation is based on sets. Afterwards, function is based on relation. ನೋಡಿ ಎಷ್ಟು ಚೆನ್ನಾಗಿದೆ ಸೀಕ್ವೆನ್ಸ್. ಅಲ್ಲಿಗೆ ನಮಗೆ ಇಲ್ಲಿ ಬರ್ತಕ್ಕಂಥದ್ದು ಸೆಟ್ಸು, ರಿಲೇಷನ್ಸು, ಫಂಕ್ಷನ್ಸ್. ಈ ರಿಲೇಷನ್ ಸೆಟ್ ಮೇಲೆ ಡಿಪೆಂಡ್ ಆಗಿದೆ, ಈ ಫಂಕ್ಷನ್ ರಿಲೇಷನ್ ಮೇಲೆ ಡಿಪೆಂಡ್ ಆಗಿದೆ. ಆದರೆ ಸೆಟ್ ಈಸ್ ಎ ನ್ಯೂ ಟಾಪಿಕ್. ಸೆಟ್ಟನ್ನು ನಾವು ಹೊಸದಾಗಿ ಯಾವುದ್ರ ಮೇಲೆ ಡಿಪೆಂಡೆನ್ಸಿ ತೋರಿಸಿದ್ರೆ ನಾವು ಡಿಫೈನ್ ಮಾಡ್ತೀವಿ. ಸೊ ತುಂಬ ಸ್ಲೋ ಆಯಿತು, ಲೆಂತಿ ಪ್ರಾಬ್ಲಮ್ಸ್ ಇತ್ತು, ಕೇರ್ಫುಲ್ಲಾಗಿ ಕಳೆದುಬಿಟ್ಟು ನೋಟ್ಸ್ ಅಪ್ಡೇಟ್ ಮಾಡ್ಕೋಬೇಕು.